ನಿನ್ನೆ ನಾವು 7th ಚಾಪ್ಟರ್, ಹೌದಾ, 7ನೇ ಅಧ್ಯಾಯ ನಾವು ನಿನ್ನೆ ಧ್ಯಾನ ಮಾಡಿದ್ವಿ. 7ನೇ ಅಧ್ಯಾಯನಲ್ಲಿ ಲಾಸ್ಟ್ಗೆ ಎಲ್ಲಿಗೆ ಬಂದು ಪೌಲು ಸ್ಟಾಪ್ ಮಾಡ್ತಾನಂದರೆ, ಒಬ್ಬ ಮನುಷ್ಯನು ಏನು ಮಾಡಬೇಕು ಅನ್ಕೊಂತಾನೋ ಅದನ್ನು ಮಾಡೋದಿಲ್ಲ, ಏನು ಮಾಡಬಾರ್ದು ಅನ್ಕೊಂತಾನೋ ಅದನ್ನೇ ಮಾಡ್ತಾನೆ. ಅರ್ಥ ಆಯ್ತಾ? ಪೌಲ್ ಅದನ್ನೇ ಹೇಳ್ತಾನೆ. ನಾನು ಒಳ್ಳೇದು ಮಾಡ್ಬೇಕಂತ ನನ್ನ ಮನಸ್ಸಲ್ಲಿ ಐತೆ, ನಾನು ಮಾಡ್ಬೇಕು ಅನ್ಕೊತೀನಿ, ಆದರೆ ಅದನ್ನು ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ. ಅಯ್ಯೋ, ನಾನು ಎಂಥ ಒಂದು ದುರವಸ್ಥೆಯಲ್ಲಿ ನಾನು ಬಿದ್ದಿರೋ ಮನುಷ್ಯನು. ನಾನು ಇಂಥ ಒಂದು ದೇಹದಲ್ಲಿದ್ದ ನನ್ನ ಬಿಡಿಸೋರು ಯಾರಿದ್ದಾರೆ ಅಂದರೆ ಇದ್ದಾರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ನಮಗಿದ್ದಾನೆ ಅಂತ ಹೇಳಿ ಹೇಳ್ತಾನೆ. ಆಮೇನ್, ಹಲ್ಲೆಲೂಯಾ. ಇಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಈಗ 8ನೇ ಅಧ್ಯಾಯದಲ್ಲಿ ನಾವು ನೋಡಿದಾಗ ಈ ಪಾಪ ಸ್ವಭಾವಗಳು ಶರೀರದಲ್ಲಿ ಇದ್ದಾಗ ಇದನ್ನ ಏ ರೀತಿಯಾಗಿ ನಾವು ಜಯಿಸ್ತೀವಿ. ಆಮೇನ್, ಅರ್ಥ ಆಯ್ತಾ? ಈ ಪಾಪ ಸ್ವಭಾವ ನಾವು ಏ ರೀತಿಯಾಗಿ ಜಯಿಸ್ತೀವಿ ಅಂತ ಹೇಳಿ 8ನೇ ಅಧ್ಯಾಯದಲ್ಲಿ ಬರ್ಕೊಂಬರ್ತಾನೆ ಪೌಲ್. ಅರ್ಥ ಆಯ್ತಾ? ಅದನ್ನು ನಾವು ಧ್ಯಾನ ಮಾಡೋಣ. 1ನೇ ಅಧ್ಯಾಯದಿಂದ 17ನೇ ಅಧ್ಯಾಯವರೆಗೆ ಈ ಒಂದು ಪ್ಯಾರಾಗ್ರಾಫ್ ಏನೈತಲ್ಲ, ಈ ಪ್ಯಾರಾಗ್ರಾಫ್ ಇವತ್ತು ಧ್ಯಾನ ಮಾಡೋಣ. 8ನೇ ಅಧ್ಯಾಯದಿಂದ 39th ವರ್ಸ್ವರೆಗೂ ನಾಳೆ ಧ್ಯಾನ ಮಾಡೋಣ. ಯಾಕಂದರೆ 2 ಭಾಗ ಮಾಡೋಣ. ಯಾಕಂದರೆ ಇದೊಂದು ಸಬ್ಜೆಕ್ಟ್ ಐತೆ, ಇದೊಂದು ಸಬ್ಜೆಕ್ಟ್ ಐತೆ, ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ 17 ವರ್ಸಸ್ ಏನಿದಾವಲ್ಲ, ಇವತ್ತು ಅದನ್ನು ಧ್ಯಾನ ಮಾಡೋಣ. ಸರಿ, 1ನೇ ವಚನ. ಆದ್ದರಿಂದ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಇಲ್ಲಿ ಏನಂತ ಹೇಳ್ತಾನ, ಈ ಒಂದು ಪಾಪ ಸ್ವಭಾವದಿಂದ ನಾನು ಯಾರು ಬಿಡಿಸ್ತಾರ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ್ ಇದ್ದಾನೆ ಅಂತ ಹೇಳ್ತಾನೆ ಪೌಲ್. 8ನೇ ಅಧ್ಯಾಯಕ್ಕೆ ಬಂದಾಗ ಕ್ರಿಸ್ತನಲ್ಲಿ ಇರೋವರಿಗೆ ಅಪರಾಧ ಭಾವನೆ ಇಲ್ಲ ಅಂದ್ರೆ ಏನು? ಇನ್ನು ಪಾಪ ನಮ್ಮ ಮೇಲೆ ಅಧಿಕಾರ ಚಲಿಸೋದಿಲ್ಲ. ಪಾಪದ ಪಾಲಿಗೆ ನಾವು ಸತ್ತೀವಿ. ಹೆಂಗ? ಯೇಸು ಸ್ವಾಮಿನೇ ನಮ್ಮ ಪಾಪಗಳು ಹೋರಿ ನಮ್ಮ ಪಾಪಗಳ ಶಿಕ್ಷಣ ಆತ ಅನುಭವಿಸ್ತಾನೆ. ಅರ್ಥ ಆಯ್ತಾ? ಆತ ಅನುಭವಿಸಿ ಪುನರುತ್ಥಾನಗೆ ಎದ್ದಿದ್ದಾನೆ. ಅದೇ ರೀತಿ ನಮ್ಮನ್ನು ನೂತನ ಸೃಷ್ಟಿಯಾಗಿ ದೇವ್ರು ಮಾಡಿದಾನೆ. ಅರ್ಥ ಆಯ್ತಾ? ಅದನ್ನ ಹೇಳ್ತಾನೆ. ಅಂದ್ರೆ ಇನ್ನು ನಮಗೆ ಅಪರಾಧ ಭಾವನೆ ಇಲ್ಲ. తెలుగులో ಏನಂತ ಐತಂದ್ರೆ, క్రీస్తులో ఏ శిక్షా విధి లేదు. ಯಾರು ಯೇಸು ಸ್ವಾಮಿನ ನಂಬ್ತಾರೋ ಆ ನಂಬಿಕೆನೇ ನೀತಿಯಾಗಿ ಎನ್ನಿಸಲ್ಪಡುತ್ತೆ, ನೀತಿವಂತರಾಗ್ತೀವಿ. ಇವಾಗ ನಾವೆಲ್ಲರೂ ಕ್ರಿಸ್ತನಲ್ಲಿ ನೀತಿವಂತರಾಗಿವಿ. ಯೇಸು ಸ್ವಾಮಿನ ನಿಜವಾದ ದೇವರು ಅಂತೇಳಿ ನಾವು ಅಂಗೀಕರಿಸಿ ಬಾಪ್ಸನ್ ತಗೊಂಡು ಎಲ್ಲರೂ ನೀತಿವಂತರಾಗಿವಿ. ಅಂದರೆ ಈಗ ನಮ್ಮ ಮೇಲೆ ಶಿಕ್ಷಾ ವಿಧಿ ಬರೋದಿಲ್ಲ ನನ್ನ ಮಾತು. ಅರ್ಥ? ಶಿಕ್ಷೆ ಆಲ್ರೆಡಿ ನಮಗೆ ಬರೋ ಶಿಕ್ಷೆ ಯಾರು ಹೊರ್ಯಾರ? ಯೇಸು ಸ್ವಾಮಿ ಓರ್ಬಿಟ್ಟನು. ಅರ್ಥ ಆಯ್ತಾ? ಒಂದು ಸರಿ ರಕ್ಷಣೆ ಬಂದರೆ, ಒಂದು ಸರಿ ದೇವರು ನಮಗೆ ರಕ್ಷಣೆ ಕೊಟ್ಟನಂದರೆ ಅದು ಫಿಕ್ಸ್. ಅರ್ಥ ಆಯ್ತಾ? ಅದಕ್ಕೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದವರು ಏನಂತ ಹೇಳ್ತಾನಂದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇನ್. ಆತನ ನಂಬುವವರು ಒಬ್ಬನಾದರೂ ನಾಶವಾಗದೆ. ಅರ್ಥ ಆಯ್ತಾ? ಎದಕ್ಕೆ ಕೊಟ್ಟನಂತ ದೇವರು? ಕ್ರಿಸ್ತ ನಮಗೆ ಎದಕ್ಕೆ ಕೊಟ್ಟನ? ಆತನ ನಂಬುವವರು ಒಬ್ಬರಾದ್ರೂ ನಾಶ ಆಗಬಾರ್ದು. ಇವಾಗ ನಾವೆಲ್ಲರೂ ನಂಬಿವಿ, ಇನ್ನು ನಮ್ಮ ಮೇಲೆ ಶಿಕ್ಷಾ ವಿಧಿ ಇಲ್ಲ. ಅರ್ಥ ಆಯ್ತಾ? ಇನ್ನು ಅದು ಕೂಡ ಹೇಳ್ತೀನಿ ನೋಡಿ. 5ನೇ ಅಧ್ಯಾಯ 24ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಲಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಆಮೇನ್. ಏನ? ಯಾರು ಯೇಸು ಸ್ವಾಮಿ ನಂಬ್ತಾರೋ ಅವರೆಲ್ಲರೂ ಮರಣಕ್ಕೆ ಪಾತ್ರರಲ್ಲ, ಅವರೆಲ್ಲರೂ ನಿತ್ಯ ಜೀವಕ್ಕೆ ಪಾತ್ರರು. ಆಮೇನ್. ಅರ್ಥ ಆಯ್ತಾ? ಇನ್ನ ನಮ್ಮೆಲ್ಲರಿಗೆ ರಕ್ಷಣೆ ನಿಶ್ಚಿತ. ಇಲ್ಲಿ ಯಾವ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಅಂತ ಹೇಳಿ ಪೌಲ ಹೇಳ್ತಾನೆ. ಆಮೇಲೆ
ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಆಮೆನ್, ಹಲ್ಲೆಲೂಯಾ. ಏನು ಪಾಪ ಮರಣಗಳ ನಿಯಮದಿಂದ, ಅಂದ್ರೆ ಪಾಪ ಮರಣಗಳ ನಿಯಮ ಅಂದ್ರೆ ಏನು? ಪೌಲ್ ಅದನ್ನ ಹೇಳ್ತಾನ, ಶರೀರ ಸಂಬಂಧವಾದ ಈ ಪಾಪ ನನ್ನಲ್ಲಿ ಐತೆ, ನನ್ನ ಶರೀರದಲ್ಲಿ ಪಾಪ ಐತೆ, ಈ ಪಾಪ ನನ್ನ ವಶಪಡಿಸ್ಕೊಂತೈತೆ, ಇದ್ರಾಗಿದ್ದ ಮರಣ ಬರ್ತೈತೆ ನನಗೆ, ಇದನ್ನಾಗಿದ್ದ ನಾನು ಕಾಪಾಡೋರು ಯಾರು ಅಂತೇಳಿ 7ನೇ ಅಧ್ಯಾಯದಲ್ಲಿ ಹೇಳ್ತಾನ. ಹೌದಾ ಇಲ್ಲ? ಇಲ್ಲಿ 8ನೇ ಅಧ್ಯಾಯದಾಗ ಏನಂತ ಹೇಳ್ತಾನ? ಯಾಕಂದ್ರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು. ಫಸ್ಟಿಗೆ ಏನಿತ್ತು? ಶರೀರದಲ್ಲಿ ಪಾಪ ನಿಯಮ ಇತ್ತು. ಯಾವಾಗಾದ್ರೂ ನಾವು ಕ್ರಿಸ್ತನಲ್ಲಿ ಬಂದೀವೋ, ಕ್ರಿಸ್ತನಲ್ಲಿ ಬಂದಾಗ ದೇವರು ನಮ್ಮಲ್ಲಿ ಪವಿತ್ರಾತ್ಮನ ಕಳಿಸ್ತಾನ. ಆಮೆನ್. ಜೀವವುಳ್ಳ ಪವಿತ್ರಾತ್ಮನು, ಜೀವವನ್ನು ಕೊಡುವ ಪವಿತ್ರಾತ್ಮನ. ಅವಾಗ ಅದಕ್ಕಿಂತ ಮುಂಚೆ ಪಾಪದಲ್ಲಿ, ಪಾಪ ಸ್ವಭಾವದಲ್ಲಿ ಮರಣ ಹೊಂದಿದ್ವಿ, ಮರಣಕ್ಕೆ ತಗೊಂಡೋಗ್ತಿತ್ತು ಅದು ಪಾಪ. ಆದ್ರೆ ಇವಾಗ ಏನ್ ಮಾಡೋಣ? ದೇವರು ನಮ್ಮಲ್ಲಿ ಪವಿತ್ರಾತ್ಮನ ಕಲಿಸಿ ಜೀವವನ್ನು ಉಂಟು ಮಾಡೋಣ. ಆಮೇನ್, ಅರ್ಥ ಆಯ್ತಾ? ಅದನ್ನೇ ಹೇಳ್ತೇನೆ. ಯಾಕಂದ್ರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು, ಇದು ಹೊಸ ನಿಯಮ. ಹಳೆ ನಿಯಮ ಹೋಗ್ಬಿಟ್ಟೈತೆ. ಹಳೆ ನಿಯಮ ಏನಿತ್ತು? ಪಾಪ ಸ್ವಭಾವವಾದ ನಿಯಮ, ಅದು ಶರೀರ ಸಂಬಂಧವಾದ ನಿಯಮ. ಅದು ಆ ನಿಯಮ ಇವಾಗ ನಮ್ಮಲ್ಲಿ ಇಲ್ಲ, ಹೋಗ್ಬಿಟ್ಟೈತೆ. ಇವಾಗ ಹೊಸದಾಗಿ ಬಂದೈತೆ ಒಂದು ನಿಯಮ. ಏನು? ಪವಿತ್ರಾತ್ಮದ ನಿಯಮ. ಅರ್ಥ ಆಯ್ತಾ? ಪವಿತ್ರಾತ್ಮನ ಕಲಿಸಿ ಜೀವವನ್ನು ಉಂಟು ಮಾಡುವ ನಿಯಮ. ಅದು ನಮ್ಮನ್ನು ಸಾಯೋಕೆ ಕರ್ಕೊಂಡು ಹೋದಿತ್ತು. ಪವಿತ್ರಾತ್ಮ ದೇವರು ಬಂದು ನಮ್ಮನ್ನ ಜೀವಿಸಕ್ಕೆ ಪ್ರಾರಂಭಿಸ್ತಾನ ನಮ್ಮಲ್ಲಿ. ಆಮೇನ್. ನಮ್ಮನ್ನ ಆ ರೀತಿ ಜೀವಿಸ್ತದನ್ನ ಪರಿಶುದ್ಧಾತ್ಮ ದೇವ್ರನ್ನ ಇಲ್ಲಿ ತೋರಿಸ್ತಾನ ಪೌಲು. ಇವಾಗ 8ನೇ ಅಧ್ಯಾಯದಲ್ಲಿದ್ದ ಪರಿಶುದ್ಧಾತ್ಮ ದೇವ್ರನ್ನ ಇವಾಗ ಎತ್ತಿ ತೋರಿಸ್ತಾನ ನಮ್ಮ ಹತ್ರ. ಅದಕ್ಕಿಂತ ಮುಂಚೆ ಇಲ್ಲಿ ಪ್ರಸ್ತಾವನೆ ಮಾಡಿಲ್ಲ. ಅರ್ಥ ಆಯ್ತಾ? ಈ ಅಧ್ಯಾಯದಲ್ಲಿ ಪ್ರಸ್ತಾವನೆ ಮಾಡುತ್ತಾನ. ಅದನ್ನೇ ಹೇಳ್ತಾನ. ಈ ಪಾಪ ನಿಯಮ ನಮಗೆ ಫಸ್ಟಿಗಿತ್ತು, ನಮ್ಮಲ್ಲಿ ಇತ್ತು. ಆದ್ರೆ ಯಾವಾಗ ನಾವು ಕ್ರಿಸ್ತನಲ್ಲಿ ಬಂದೀವೋ, ಯಾವಾಗಾದ್ರೂ ಪರಿಶುದ್ಧಾತ್ಮ ದೇವ್ರು ನಮ್ಮ ಒಳಗೆ ಬಂದನೋ, ಇವಾಗ ನೂತನ ಸೃಷ್ಟಿ, ಎಲ್ಲ ನೂತನ. ಅರ್ಥ ಆಯ್ತಾ? ಹಳೆವೇನಿಲ್ಲ. ಪಾತವ ಗತಿಂಚನು ನೂತನ ಮಾಯನು. ಹೌದಾ ಇಲ್ಲ? ಇವಾಗೆಲ್ಲ ಹೊಸದಾಗಿ ಬಂದೈತೆ. ಏನು? ರಕ್ಷಣೆ ಬಂದೈತೆ. ಶರೀರ ಪಾಪಲಿದ್ದ ಬಿಡುಗಡೆ ಬಂದೈತೆ. ಪರಿಶುದ್ಧಾತ್ಮ ನಿಯಮ ಬಂದೈತೆ ನಮ್ಮೊಳಗ. ಜೀವ ಉಂಟು ಮಾಡುವ ನಿಯಮ. ಇನ್ನು ಸಾಯ್ತಕ್ಕರಲ್ಲ ನಾವು, ಜೀವಿಸುವವರು. ಹೆಂಗೆ ಜೀವಿಸ್ತೀವಿ? ದೇವರಲ್ಲಿ ಜೀವಿಸ್ತೀವಿ. ಆಮೇನ್. ಅರ್ಥ ಆಯ್ತಾ? ಅದನ್ನು ಹೇಳ್ತಾನ. ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ನಾವು ಬಿಡುಗಡೆ ಹೊಂದಿದ್ದು ಯಾರಲ್ಲಿದ್ದ? ಯೇಸು ಸ್ವಾಮಿಲಿದ್ದ ನಾವು ಬಿಡುಗಡೆ ಹೊಂದಿವಿ. ಎದಕ್ಕಂದ್ರೆ ಆ ಪಾಪ ಸ್ವಭಾವಗಳೆಲ್ಲ, ನಮ್ಮ ಪಾಪ ಎಲ್ಲ ಯಾರು ಹೊರರ? ಯೇಸು ಸ್ವಾಮಿ ಹೊರನ. ನಮಗೆ ಬರೋ ಶಿಕ್ಷೆ ಆತ ಹೊರನ, ಆತ ಶಿಕ್ಷೆ ಅನುಭವಿಸನ. ನಮಗೆ ಬರೋ ಮರಣ ಆತ ಕೊಂಡ, ಆತ ಸತ್ತನ. ಸತ್ತು ಪುನರುತ್ಥಾನ ಗೆದ್ದು ನಮ್ಮನ್ನು ನೀತಿವಂತರಾಗಿ ಮಾಡಿ ಪರಿಶುದ್ಧಾತ್ಮ ದೇವ್ರು ನಮ್ಮೊಳಗಿಟ್ಟಾನ. ಆಮೇನ್. ಅರ್ಥ ಆಯ್ತಾ? ಎದಕ್ಕ? ಜೀವಿಸಕ್ಕೆ. ಇವಾಗವರೆಗೆ ಸಾಯುವಂತ ಪರಿಸ್ಥಿತಿನಲ್ಲಿದ್ವಿ, ಪಾಪ ನಮ್ಮನ್ನು ಸಾಯ ಕೇಳ್ಕೊಂಡು ಹೋಗ್ತಿತ್ತು. ಇವಾಗ ಅದ್ರಾಗಿದ್ದ ಬಿಡುಗಡೆ ಆಗ್ಬಿಟ್ರಿ. ಇನ್ನು ಜೀವಾತ್ಮನ ದೇವ್ರು ನಿಮ್ಮಲ್ಲಿ ಇಟ್ಟನ. ಇನ್ನೊಂದು ಜೀವಿಸುವಂತವ್ರು ನಾವೆಲ್ಲ ಇನ್ನ ಜೀವಿಸುವಂತವ್ರು ಅಂತೇಳಿ ಪೌಲ ಹೇಳ್ತಾನು. ಅದಾದ್ಮೇಲೆ ಧರ್ಮಶಾಸ್ತ್ರವು ನಮ್ಮ ಶರೀರ ದೀನ ಸ್ವಭಾವವಾದ ನಿಮಿತ್ತ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪ ದೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡೆಯನ್ನು ವಿಧಿಸಿದನು. ಹಲ್ಲೆಲೂಯಾ. ಧರ್ಮಶಾಸ್ತ್ರವು ನಮ್ಮ ಶರೀರ ದೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು.
ಅಂದ್ರೆ ಧರ್ಮಶಾಸ್ತ್ರ ಏನು ಮಾಡಲಾರದೆ ಇತ್ತೋ ಅದು ಯೇಸು ಸ್ವಾಮಿ ಮಾಡೋಣ ಅಂತ. ಏನ್ ಮಾಡೋಣ, ಏನ್ ಮಾಡ್ದಂಗಿತ್ತು ಅದು ಅಂದ್ರೆ ಏನು, ಧರ್ಮಶಾಸ್ತ್ರ ಪಾಪನ ತೋರ್ಸೈತೆ ಅಷ್ಟೇ, ಇದು ಪಾಪ ಅಂತೇಳಿ. ಅದ್ರಾಗಿದ್ದ ಬಿಡುಗಡೆ ಮಾಡಕ್ ಶಕ್ತಿ ಇಲ್ಲ ಧರ್ಮಶಾಸ್ತ್ರಗ. ಅರ್ಥ ಆಯ್ತಾ? ಇವಾಗ ಇಸ್ರಾಯೇಲ್ ಪ್ರಜೆಗಳಿಗೆ ನಿಬಂಧನೆಗಳು ಕೊಟ್ಟಾನ ದೇವರು, ಆಜ್ಞೆಗಳು ಕೊಟ್ಟಾನ. ಏನಂತ? ಧರ್ಮಶಾಸ್ತ್ರ ಕೈ ಕೊಟ್ಟಾನ. ಧರ್ಮಶಾಸ್ತ್ರ ಏನ್ ಮಾಡತ್ತೆ? ಇದು ತಪ್ಪು, ಇದು ಸರಿ, ಈ ರೀತಿ ಜೀವಿಸ್ಬೇಕಂತೇಳಿ ಆಜ್ಞೆಗಳು ಕೊಟ್ಟೈತೆ. ಆ ಆಜ್ಞೆಗಳು ನೀತಿವಂತರಾಗಿ ಮಾಡಕ್ಕಾಗಿಲ್ಲ. ಧರ್ಮಶಾಸ್ತ್ರ ನೀತಿವಂತರಾಗಿ ಮಾಡಕ್ಕಾಗಿಲ್ಲ. ಏನು ಧರ್ಮಶಾಸ್ತ್ರ ಮಾಡಕ್ಕಾಗಿಲ್ಲೋ ಅದು ಯೇಸು ಮಾಡೋಣ. ಆಮೇನ್. ಅರ್ಥ ಆಯ್ತಾ? ಈ ಇಸ್ರಾಯೇಲ್ ಪ್ರಜೆಗಳು ಏನ್ ಮಾಡ್ತಿದ್ರು ಅಂದ್ರೆ, ನಾವು ಧರ್ಮಶಾಸ್ತ್ರನ ಓದ್ಬಿಟ್ರೆ ನಾವು ಧನ್ಯರು, ಧರ್ಮಶಾಸ್ತ್ರ ಓದ್ರೆ ನಾವು ನೀತಿವಂತರು ಅಂತೇಳಿ ಒಂದು ಇದ್ರ ಕಾನ್ಸೆಪ್ಟ್ನಾಗ ಇರ್ತಾರ ಅನ್ಮಾತ ಅವ್ರು. ಅಂದ್ರೆ ಎಷ್ಟು ಚೆನ್ನಾಗಿ ದೇವ್ರು ಬರೆಸ್ಯಾನಲ್ಲ, ಎಷ್ಟು ಚೆನ್ನಾಗ ಇವು ಆಜ್ಞೆಗಳು ಕೊಟ್ಟಾನಲ್ಲ ದೇವರು ಅಂತೇಳಿ ಅವರು ಓದಿ ಓದ್ರೇನೆ ಅವರು ನೀತಿವಂತರ ಅನ್ನೋ ಒಂದು ಇದರಲ್ಲಿ ಇರ್ತಾರ ಅನ್ನೋದು. ಅದಕ್ಕೆ ಯಾವಾಗ್ಲೂ ವರ್ಷಕ್ಕೊಂದ್ಸರಿ ಧರ್ಮಶಾಸ್ತ್ರ ಓದಿಸ್ತಿರ್ತಾರ ಅನ್ನೋದು. ಎಲ್ಲರೂ ನಿಂದ್ರಿಸಿ ಓದೋದೇ ಅವ್ರಿಗೆ ಒಂದು ದೊಡ್ಡ ನೀತಿ ಅನ್ನಂಗೆ ಇರ್ತೈತಿ. ಅದಲ್ಲಲ್ಲ, ಅದನ್ನು ಪಾಟಿಸಬೇಕು, ಅದ್ರ ಪ್ರಕಾರ ಜೀವಿಸ್ಬೇಕು. ಆದ್ರೆ ಅದನ್ನ ಮಾನವನಿಗೆ ಮಾಡಕ್ಕಾಗಿಲ್ಲ. ಅದಕ್ಕೆ ದೇವ್ರೇನ್ ಮಾಡೋಣ, ಆ ಧರ್ಮಶಾಸ್ತ್ರನ ನೆರವೇರ್ಸೋಣ ಬಂದು. ಆಮೇನ್. ಅರ್ಥ ಆಯ್ತಾ? ಆ ನೀತಿಯಾಗಿ ಏನ್ ಧರ್ಮಶಾಸ್ತ್ರದಲ್ಲಿ ಏನೇನು ಆಜ್ಞೆಗಳು ಕೊಟ್ಟರೋ ಆಜ್ಞೆಗಳ ಪ್ರಕಾರ ಜೀವಿಸಿ ಅದನ್ನ ನೆರವೇರಿಸಿ ನಾವೇನ್ ಮಾಡಲಾರ್ದಕ್ಕಾಗಿತ್ತು, ಧರ್ಮಶಾಸ್ತ್ರ ಏನ್ ಮಾಡಿಲ್ಲನೋ ಅದು ದೇವರೇ ಬಂದು ಮಾಡಿ ಮುಗಿಸೋಣ. ಆಮೇನ್. ಅದನ್ನೇ ಹೇಳ್ತಾನಿಲ್ಲಿ ಪೌಲು. ಧರ್ಮಶಾಸ್ತ್ರವು ಶರೀರ ದೀನ ಸ್ವಭಾವವಾದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪ ದೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವಲಿದ್ದಲೇ ಪಾಪಕ್ಕೆ ಮರಣದಂಡೆಯನ್ನು ವಿಧಿಸಿದನು. ಅಂದ್ರೆ ಏನು? ಇವಾಗ ಮಾನವನು ಪಾಪ ಮಾಡ್ಬಿಟ್ಟನ, ಪಾಪ ಮಾಡಿದ ಕೂಡಲೇ ಅವನಿಗೆ ಶಿಕ್ಷೆ ಬಂದ್ಬಿಟ್ಟದ. ಶಿಕ್ಷೆನ ಆಯ್ತು ಬಿಡಪ್ಪ, ತಪ್ಪು ಮಾಡ್ಬಿಟ್ಟು ಅಂತೇಳಿ ಆತ ಸಮರ್ಥನೆ ಮಾಡ್ಕೊಂಡ್ಬಿಟ್ಟನಂದ್ರೆ ಆತನ ತಪ್ಪಾದ ದೇವ್ರದ್ದು. ಎದಕ್ಕಂದ್ರೆ ಆತನು ನ್ಯಾಯವಂತನು, ಪರಿಶುದ್ಧನು. ಕಂಪಲ್ಸರಿ ಪಾಪನ ಕಾಂಪ್ರಮೈಸ್ ಆಗೋದಿಲ್ಲ ದೇವರು. ಅರ್ಥ ಆಯ್ತಾ? ಪಾಪಕ್ಕೆ ಕಾಂಪ್ರಮೈಸ್ ದೇವ್ರು ಆಗೋದಿಲ್ಲ. ಪಾಪಕ್ಕೆ ಕಂಪಲ್ಸರಿ ಶಿಕ್ಷೆನ ಬೀಳ್ಬೇಕು. ಅದಕ್ಕೆ ಬಿದ್ರೇನೆ ದೇವರು ಅದು ನ್ಯಾಯವಂತನು. ಯಾಕಂದ್ರೆ ಅದು ಪರಿಶುದ್ಧನು. ಪಾಪಕ್ಕೆ ಶಿಕ್ಷೆ ಬರಲೇಬೇಕು. ಯಾಕಂದ್ರೆ ಆಜ್ಞೆ ಕೊಟ್ಟನ, ಆಜ್ಞೆ ಅತಿಕ್ರಮವೇ ಪಾಪ. ಪಾಪ ಬಂದ್ಬಿಟ್ಟೈತೆ, ಶಿಕ್ಷೆ ಬಂದ್ಬಿಟ್ಟೈತೆ. ಈ ಪಾಪಗೆ ಏನಾಗಬೇಕು? ಕಂಪಲ್ಸರಿ ಶಿಕ್ಷೆ ಬೀಳ್ಬೇಕು. ಅದಕ್ಕೆ ದೇವ್ರೇನ್ ಮಾಡೋಣ, ತಾನೇ ಮಾನವನಾಗಿ ಬಂದನ. ಬಂದು ನಮ್ಮ ಪಾಪಗಳು ಶಿಕ್ಷೆನ ಯಾರು ಅನುಭವಿಸ್ತಾರ? ದೇವರೇ ಅನುಭವಿಸ್ತಾನ. ಅರ್ಥ ಆಯ್ತಾ? ಶಿಕ್ಷೆ ಕಂಪಲ್ಸರಿ ಆಗ್ಲೇಬೇಕು. ಅದಕ್ಕೆ ದೇವರೇ ಆ ಶಿಕ್ಷೆನ ಹಾಕ್ಕೊಂಡು ನಮ್ಮ ಪಾಪಗಳು ನಾವು ಸಾಯುವಂತ ಆಗಿದ್ದವ್ರನ್ನ ನಮ್ಮ ತರಪನ ಆತ್ಸತ್ತಾನ. ನಮ್ಮ ಶಿಕ್ಷೆ ಆತನ ಮೇಲೆ ಹಾಕೋಣ, ನಮ್ಮನ್ನ ಬದುಕ್ಸೋಣ, ನೀತಿವಂತರಾಗಿ ನಮ್ಮನ್ನು ಮಾಡೋಣ. ತಾನು ಹೆಂಗೆ ಪುನರುತ್ಥಾನ ಎದ್ದಿನೋ ಹಂಗ ನಮ್ಮನ್ನು ಕೂಡ ನೂತನ ಸೃಷ್ಟಿಯಾಗಿ ಎದ್ದೇಳಿಸೋಣ. ಅದನ್ನೇ ಹೇಳ್ತಾನ. ಆ ಮನುಷ್ಯನೇನಿದನಲ್ಲ, ಅವನು ಹೆಂಗ ಪಾಪ ಮಾಡಿದನೋ ಆ ಮಾನವನ ರೂಪದಲ್ಲೇ ಯೇಸು ಕ್ರಿಸ್ತ ಬಂದನ. ಬಂದು ಮಾನವನಿಗೆ ಏನು ಶಿಕ್ಷೆ ಬರ್ಬೇಕಾಗಿತ್ತೋ ಅದು ತಾನೇ ಹೋರೋಣ. ಶಿಕ್ಷೆ ಅಂತೂ ಕಂಪಲ್ಸರಿ ಆಗಲೇಬೇಕು. ಎದಕ್ಕಂದ್ರೆ ದೇವ್ರು ಕಾಂಪ್ರಮೈಸ್ ಆಗೋದಿಲ್ಲ ಪಾಪನ. ಅದಕ್ಕೆ ದೇವರೇ ಬಂದು ಅದನ್ನ ಮಾಡಿ ಮುಗಿಸೋಣ. ನಮ್ಮ ಪಾಪಗಳೆಲ್ಲ ಶಿಕ್ಷೆಗಳೆಲ್ಲ ಯಾರು ಹೊರಾರ? ಯೇಸು ಸ್ವಾಮಿ ಹೊರನ ಓರಿ ಅದರಿಂದ ಆ ಪಾಪಲಿದ್ದರೆ ನಮ್ಮನ್ನು ಬಿಡುಗಡೆ ಮಾಡಿಸೋಣ. ಕೆಲವೊಬ್ರು ಹೇಳ್ತಿರ್ತಾರ, ಏನಂತ ಹೇಳ್ತಿರ್ತಾರ ಅಂದ್ರೆ, ದೇವ್ರಾದ್ಮೇಲೆ ತಾನು ಬದುಕ್ಸನಕ್ಕಾಗಿಲ್ದನು ದೇವ್ರೆಂಗ 3 ಮೇಕುಗಳು ಕಿತ್ಕೊಳಕ್ ಆಗಿಲ್ದವ್ರ ದೇವ್ರೆಂಗ ಆಗ್ತಾರಂತ. ಅವ್ರಿಗೆ ಜ್ಞಾನ ಇಲ್ಲ, ಅಜ್ಞಾನರು. ದೇವ್ರು ಬಂದಿರೋದೇ ನಮ್ಮ ಪಾಪಗಳನ್ನ ಓರಿ ಮರಣಿಸ್ಬೇಕಂತಾನೆ ಬಂದಿದ್. ಮರಣಿಸಿ ಮತ್ತೆ ಜೀವಂತನಾಗಿ ಎದ್ದಾಳ್ಬೇಕು ನಾನು. ಮತ್ತೆ ನನ್ನ ಮಕ್ಕಳು ನಾನು ಜೀವಂತವಾಗಿ ಎದ್ದಾಳಿಸ್ಬೇಕು ನಾನು. ಪಾಪದಲ್ಲಿ ಬಿದ್ದಾರ. ಇವಾಗ ಪಾಪ ಹಾಳಾಕತ್ತೆ.
ತನ್ನ ಬಂದಿರೋ ಪ್ರಣಾಳಿಕೆನೇ ಏನಂದ್ರೆ ಸಾಯ್ಬೇಕದ, ಬಂದು ಪಾಪಗಳು ಭಾರ ಓರಿ ಸಾಯ್ಬೇಕದ. 3 ಮಗ್ಗುಗಳು ಕಿತ್ಕೊಳಕಾಗಿರೋ ದೇವ್ರ ಹೆಂಗ ಅಂದ್ರೆ 3 ಮಗ್ಗುಗಳು ಕಿತ್ಕೊಳಕಾಗಿ ದೇವ್ರಲ್ಲ. ಇವನ್ ಎಷ್ಟು ಬರ್ತಾನ ಕೊದಮ ಸಿಂಹವಾಗಿ, ಅರ್ಥ ಆಯ್ತಾ? ಇನ್ನೊಂದ್ಸರಿ ಬರ್ತೀನಿ ಅಂದನ. ಇವಾಗ ನಾನು ಕೃಪಲಿದ್ದ ಬಂದಿನಿ, ನಾಳೆ ನಾನು ಹೆಂಗ್ ಬರ್ತೀನಿ ಅಂದ್ರೆ ಉಗ್ರ ರೂಪವಾಗಿ ಬರ್ತೀನಿ, ಸಿಂಹವಾಗಿ ಬರ್ತೀನಿ. ಅವಾಗ ಶಿಕ್ಷೆ ಇರ್ತದೆ. ಇನ್ನೊಂದು ಏನಂತ ಹೇಳ್ತಾನಂದ್ರೆ ಪೌಲು, ಯಾವ್ದಕ್ ಶಿಕ್ಷೆ ಆಗುತ್ತೆ ಅಂದ್ರೆ ಪಾಪಕ್ಕೆ ಮರಣದಂಡೆಯನ್ನು ವಿಧಿಸಿದನು. ಪಾಪಕ್ಕೆ ವಿಧಿಸನ. ನಮ್ಮಲ್ಲಿ ಆಳ್ತಿರೋದು ಯಾವುದು? ಅವಾಗ ಆಳ್ತಿರೋದು ಯಾವ್ದಿತ್ತು? ಪಾಪ. ಹೌದಾ ಇಲ್ಲ? ಪಾಪ ಬಂದೈತೆ, ಮಾನವನು ಆಜ್ಞೆ ಮೀರಿದಾಗ ಪಾಪ ಬಂದೈತೆ, ಪಾಪದಿಂದ ಮರಣ ಬಂದೈತೆ. ಇವಾಗ ಪಾಪ ಬಂದಾಗ ಪಾಪ ಕಂಪಲ್ಸರಿ ಪಾಪಗ ಶಿಕ್ಷೆ ಆಗ್ಬೇಕು, ವಿಧಿಸ್ಬೇಕು, ಮರಣ ಶಿಕ್ಷೆ ವಿಧಿಸ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾನ, ಪಾಪಕ್ಕೆ ಮರಣದಂಡೆಯನ್ನು ವಿಧಿಸಿದನು. ನಮ್ಮ ಪಾಪಗಳಿಗೆ ಕಂಪಲ್ಸರಿ ಮರಣ ಶಿಕ್ಷೆ ಆಗ್ಬೇಕು. ಆ ಪಾಪಕ್ಕೆ ದೇವ್ರ ಮರಣ ಶಿಕ್ಷೆ ಹಾಕನ, ತಾನು ಓರಣ. ಅರ್ಥ ಆಯ್ತಾ? ತಾನು ಓರಿ ಇವಾಗ ನಮ್ಮನ್ನೇನು ಮಾಡೋಣ? ನೀತಿವಂತರಾಗಿ ಮಾಡೋಣ. ಆಮೇನ್, ಹಾಲೆಲೂಯಾ. ದೇವ್ರ ಬರೋ ಕಾನ್ಸೆಪ್ಟೇ ಅದು. ಯೇಸುಸ್ವಾಮಿ ಎದಕ್ಕೆ ಮಾನವನಾಗಿ ಬಂದನಂದ್ರೆ ಅದು ಬರಬೇಕು, ನಮ್ಮ ಪಾಪಗಳು ಭಾರ ಆತ ಓರಬೇಕು. ಯಾಕಂದ್ರೆ ನಾವು ಅದರಾಗಿದ್ದ ಬಿಡಿಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ಏನು ಮಾಡ್ಬೇಕು ಅನ್ಕೊಂತೀನೋ ಅದು ನನಗೆ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಆ ಶರೀರ ಭಾವ ಏನಿರ್ತಲ್ಲ ಅವನು ಎಳ್ಕೊಂಡು ಹೋಗ್ತಿರ್ತದೆ ಪಾಪಕ್ಕ. ಇದ್ರಾಗಿದ್ದ ಬಿಡಿಸ್ಕೋಬೇಕು, ಇದ್ರಾಗಿದ್ದ ನಾನು ಹೊರಗೆ ಬರ್ಬೇಕಂದ್ರೆ ದೇವ್ರು ಬಿಟ್ಟ ಮೇಲೆ ನಮ್ಮನ್ನ ಇದ್ರಾಗಿದ್ದ ಕಾಪಾಡೋರು ಯಾರಿಲ್ಲ. ಅದಕ್ಕೆ ದೇವರೇ ಮಾನವನಾಗಿ ಬಂದಾನ. ಮಾನವನಿಗೆ ಕಂಪಲ್ಸರಿ ತಪ್ಪು ಮಾಡಿರೋದಾದ್ರೆ ಮಾನವನಲ್ಲ. ಮತ್ತೆ ಶಿಕ್ಷೆ ಬಿಡ್ಬೇಕಾಗಿರೋದು ಕೂಡ ಯಾರಿಗೆ? ಮಾನವನಿಗೆ ಅಲ್ಲ ಶಿಕ್ಷೆ ಬಿಡ್ಬೇಕಾಗಿರೋದು. ಮತ್ತೆ ಮಾನವನಿಗೆ ಬಿಡ್ಬೇಕಂದ್ರೆ ದೇವ್ರು ಮಾನವನಾಗೆ ಬರ್ಬೇಕು. ಅರ್ಥ ಆಯ್ತಾ? ಅದನ್ನೇ ಹೇಳ್ತಾನೆ ಇಲ್ಲಿ. ಮಾನವನ್ ತಪ್ಪು ಮಾಡಿ ಮಾನವನ ಮೇಲೆ ಪಾಪ ಬಂದೈತೆ, ಪಾಪಲ್ಲಿದ್ದ ಮರಣ ಬಂದೈತೆ. ಇವಾಗ ಕಂಪಲ್ಸರಿ ಮಾನವನಿಗೆ ಶಿಕ್ಷೆ ಬಿಡ್ಬೇಕು. ಅದಕ್ಕೆ ದೇವ್ರು ಮಾನವನಾಗೆ ಬಂದನ. ನಿಮಗೆ ಬೇಡ ಶಿಕ್ಷೆ, ನೀವು ಮಾಡಿರಲ್ಲ ಆ ತಪ್ಪುಗಳೆಲ್ಲ ನಾನು ಹೊರ್ತೀನಿ, ನಾನು ಶಿಕ್ಷೆ ಅನುಭವಿಸ್ತೀನಿ, ನಿಮ್ಮನ್ನೆಲ್ಲರೂ ನೀತಿವಂತರಾಗಿ ಮಾಡ್ತೀನಿ. ನಾನು ಹೆಂಗೆ ಪುನರುತ್ಥಾನ ಗೆದ್ದಿನೋ ಹಂಗೆ ನಿಮ್ಮನ್ನು ಕೂಡ ನಿತ್ಯ ಜೀವವಾಗಿ ನಾನು ಎದ್ದಳಿಸಿ ನಿರಂತರ ನನ್ನೊಂದಿಗೆ ನೀವು ಇರುವಂತೆ ನಾನು ಮಾಡ್ತೀನಿ ಅಂತೇಳಿ ಯೇಸು ಸ್ವಾಮಿ ಬಂದಿರೋದು. ಪವಿತ್ರಾತ್ಮನುಸಾರವಾಗಿ ನಡೆಯುವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಕಾರಣವಾಯಿತು. ಅದಕ್ಕಿಂತ ಮುಂಚೆ ಧರ್ಮಶಾಸ್ತ್ರ ನೆರವೇರಕ್ಕೆ ಆಗ್ತಿದ್ದಿಲ್ಲ. ಯಾಕಂದ್ರೆ ನಾವು ಶರೀರ ಸಂಬಂಧವಾದ ನಿಯಮಕ್ಕೆ ಒಳಗಾಗಿರೋ ಮನುಷ್ಯನು. ಅರ್ಥ ಆಯ್ತಾ? ಮನುಷ್ಯರೆಲ್ಲ ಶರೀರ ಸಂಬಂಧವಾದ ನಿಯಮಕ್ಕೆ ಒಳಗಾಗಿರೋರು. ಇವಾಗ ನಾವು ಹಂಗಲ್ಲ. ಪೌಲ್ ಹೇಳ್ತಾನ, ನಾವು ಕ್ರಿಸ್ತನಲ್ಲಿ ಬಂದುಬಿಟ್ಟಿವಿ. ನಾವು ಕ್ರಿಸ್ತನಲ್ಲಿ ಬಂದಿವಲ್ಲ, ನಾವು ಪವಿತ್ರಾತ್ಮ ಸಾರವಾಗಿ ನಡೆಯುವಂಥವ್ರು ನಾವು ಇವಾಗ. ಅರ್ಥ ಆಯ್ತಾ? ಪವಿತ್ರಾತ್ಮ ಸಾರವಾಗಿ ನಾವು ನಡೆಯುವಂಥವ್ರಾಗಿದ್ದೇವೆ. ಧರ್ಮಶಾಸ್ತ್ರ ನಿಯಮನು ನೆರವೇರಿಸುವುದಕ್ಕೆ ಮಾರ್ಗವಾಯಿತು. ಹೆಂಗ ಧರ್ಮಶಾಸ್ತ್ರ ನೆರವೇರಿಸೋಕೆ ಮಾರ್ಗವಾಯಿತು ಅಂದ್ರೆ, ಏನು ಶರೀರ ಮಾಡಕ್ಕಾಗಿಲ್ಲನೋ ಅದನ್ನ ಪವಿತ್ರಾತ್ಮ ದೇವರು ನಮ್ಮೊಳಗಿದ್ದು ಧರ್ಮಶಾಸ್ತ್ರ ನಿಯಮಗಳ ಪ್ರಕಾರ ನಮ್ಮನ್ನು ನಡೆಸ್ತದನ್ನ. ಆಮೇನ್. ಅರ್ಥ ಆಯ್ತಾ? ಆಕ್ಚುಲಿ ದೇವ್ರದ್ದು ಕಾನ್ಸೆಪ್ಟ್ ಏನ್ ಗೊತ್ತಾ? ದೇವ್ರ ಉದ್ದೇಶ ಏನಂದ್ರೆ, ಆದಾಮನ ಸೃಷ್ಟಿ ಮಾಡಿದಾಗ ದೇವ್ರು ಏನೊಂದು ಉದ್ದೇಶ ಇಟ್ಕೊಂಡು ಸೃಷ್ಟಿ ಮಾಡೋಣಂದ್ರೆ, ಆದಿಕಾಂಡ 1:26 ವರ್ಷದಲ್ಲಿ ನಾವು ಓದಿವಿ. ಏನಂತ? ಮಾನವನ ನಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡೋಣ, ನಮಗೆ ಹೋಲಿಕೆ ಆಗಿ ಸೃಷ್ಟಿ ಮಾಡೋಣ ಅಂತೇಳಿ ಸೃಷ್ಟಿ ಮಾಡೋಣ. ಹೌದಾ? ಅಂದ್ರೆ ಏನು? ದೇವರು ಮಾನವನ ಪರಲೋಕಕ್ಕೆ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕಂತಾನೆ ಅದೊಂದು ಕಾನ್ಸೆಪ್ಟ್, ಅದೊಂದೇ ಅಲ್ಲ. ಅರ್ಥ ಆಯ್ತಾ? ದೇವ್ರ ಉದ್ದೇಶ ಏನಂದ್ರೆ, ಮಾನವನು ನನ್ನಲ್ಲಿ ಗುಣಗಳು ಏನಿದಾವ ಅದು ಮಾನವನಲ್ಲಿ ನಾನು ನೋಡ್ಬೇಕು. ಅರ್ಥ ಆಯ್ತಾ? ದೇವ್ರದ್ದು ಮೇನ್ ಉದ್ದೇಶ ಇದು. ಪರಲೋಕ ರಾಜ್ಯಕ್ಕೆ ಹೋಗೋದು ಅದು ಐತೆ, ಆದ್ರೆ ಮೇನ್ ದೇವ್ರ ಉದ್ದೇಶ ಏನಂದ್ರೆ, ನಮ್ಮ ಸ್ವರೂಪದಲ್ಲಿ ಮಾನವ ಸೃಷ್ಟಿ ಮಾಡೋಣ ಅಂದ್ರೆ ಅರ್ಥ ಏನಂದ್ರೆ, ನನ್ನಲ್ಲಿರೋ ನ್ಯಾಯ, ನೀತಿ, ಧರ್ಮ, ಪರಿಶುದ್ಧತೆ ಇವನ್ನೆಲ್ಲ ನಾನು ಮಾನವನಲ್ಲಿ ನೋಡಬೇಕು.
ಅದು ದೇವ್ರ ಉದ್ದೇಶ. ಆದ್ರೆ ಮಾನವನ ಏನ್ ಮಾಡೋಣ, ಪಾಪ ಮಾಡಿ ಮರಣಕ್ಕೆ ಗುರಿ ಆಗೋಣ, ಆಜ್ಞೆ ಮೀರ್ಬಿಟ್ಟನ, ಮೀರಿ ಪಾಪ ಮಾಡ್ಬಿಟ್ಟನ. ಪಾಪ ಮಾಡಿ ಏನಾಗತ್ತೆ, ಮರಣ ಬಂದ್ಬಿಟ್ಟತೆ. ಇವಾಗ ಆ ಮೈಮೇನ ಅದು ಮಾಡೋಕ್ಕಾಗಿಲ್ಲ. ದೇವ್ರು ಏನು ಉದ್ದೇಶ ಇಟ್ಕೊಂಡಿದ್ದ, ನೀತಿಯಾಗಿ ನನ್ನಾಗೆ ಜೀವಿಸ್ಬೇಕು, ನನ್ನ ಗುಣಗಳು ನಾನು ಮಾನವನಾಗಿ ನೋಡಬೇಕು, ನನ್ನ ಪರಿಶುದ್ಧತೆ ಇವನಾಗ ನೋಡಬೇಕು, ನನ್ನ ಸತ್ಯ, ನನ್ನ ನೀತಿ ಮಾರ್ಗಗಳು ಇವನಲ್ಲಿ ನೋಡ್ಬೇಕು ನಾನು ಅಂತೇಳಿ ಆ ಒಂದು ಉದ್ದೇಶಲಿದ್ದ ಮಾನವನ ಸೃಷ್ಟಿ ಮಾಡೋಣ. ಆದ್ರೆ ಮಾನವನ ಅದನ್ನ ನೆರವೇರ್ಸಕ್ಕಾಗಿಲ್ಲ. ಮಾನವನ ಏನ್ ಮಾಡ್ಬಿಟ್ಟಾನ, ತಪ್ಪು ಮಾಡ್ಬಿಟ್ಟಾನ, ತಪ್ಪು ಮಾಡಿ ಪಾಪಕ್ಕೆ ಗುರಿ ಆಗ್ಬಿಟ್ಟಾನ. ಇವಾಗ ದೇವ್ರೇನ್ ಮಾಡೋಣ, ಬಿಟ್ಟಿಲ್ಲ ದೇವ್ರು ನಮ್ಮನ್ನ. ಏನ್ ಮಾಡೋಣ ಅಂದ್ರೆ ಮತ್ತೆ ದೇವರೇ ಬಂದು ಆ ಪಾಪಗಳನ್ನ ಓರಿ ಮತ್ತೆ ನೂತನ ಸೃಷ್ಟಿಯಾಗಿ ಮಾಡೋಣ. ಇವಾಗ ನಾವು ನೂತನ ಸೃಷ್ಟಿ ಅಂದ್ರೆ ಏನು, ಅವಾಗ ಹೆಂಗ ಫಸ್ಟ್ಗೆ ನೂತನವಾಗಿ ಆದಮನ ಸೃಷ್ಟಿ ಮಾಡಿದ್ದು, ಹಂಗ ಕ್ರಿಸ್ತನಲ್ಲಿದ್ದ ನಮ್ಮ ನೂತನ ಸೃಷ್ಟಿಯಾಗಿ ದೇವ್ರು ಮಾಡೋಣ. ಆಮೇನ್, ಅರ್ಥ ಆಯ್ತಾ? ಇವಾಗ ನಾವು ನೂತನವಾಗಿ ಹುಟ್ಟಿವಿ. ನೂತನವಾಗಿ ಹುಟ್ಟಿ ಆ ಒಂದು ದೇವ್ರ ಉದ್ದೇಶ ಏನೈತಲ್ಲ, ನೀತಿಯಾಗಿ ಜೀವಿಸ್ಬೇಕು, ನ್ಯಾಯವಾಗಿ ಜೀವಿಸ್ಬೇಕು, ಪರಿಶುದ್ಧವಾಗಿ ಜೀವಿಸ್ಬೇಕು ಅನ್ನೋ ಉದ್ದೇಶ ದೇವರು ಏನಿಟ್ಟನಲ್ಲ, ಆ ಉದ್ದೇಶನ ನೆರವೇರಿಸಕ್ಕೆ ನಮ್ಮನ್ನ ನೂತನ ಸೃಷ್ಟಿಯಾಗಿ ಮಾಡಿ ಪರಿಶುದ್ಧಾತ್ಮ ದೇವ್ರನ್ನ, ಜೀವವುಳ್ಳ ದೇವ್ರನ್ನ ನಮ್ಮೊಳಗಿಟ್ಟನ. ಆಮೇನ್, ಅರ್ಥ ಆಯ್ತಾ? ಪರಿಶುದ್ಧಾತ್ಮ ದೇವ್ರು ನಮ್ಮೊಳಗಿಟ್ಟನ, ಇಟ್ಟು ಇವಾಗ ನಡೆಸ್ತಾನ. ಧರ್ಮಶಾಸ್ತ್ರನ ನೆರವೇರಿಸಕ್ಕೆ ಏನ್ ಹೇಳ್ತಾನ ಪೌಲು, ಧರ್ಮಶಾಸ್ತ್ರವನ್ನು ನಿಯಮವನ್ನು ನೆರವೇರಿಸುವುದಕ್ಕೆ ಮಾರ್ಗವಾಯಿತು. ಇವಾಗ ಮಾರ್ಗವಾಯಿತು ನಮಗೆ, ಅದಕ್ಕಿಂತ ಮುಂಚೆ ಅಲ್ಲ, ಮಾಡಕ್ಕಾಗಿಲ್ಲ. ದೇವ್ರ ಉದ್ದೇಶ ಏನೈತೆ ಅದನ್ನ ಮಾನವನಿಗೆ ಮಾಡಕ್ಕಾಗಿಲ್ಲ. ಅದಕ್ಕೆ ದೇವರು ನಮ್ಮನ್ನ ನೂತನವಾಗಿ ಸೃಷ್ಟಿ ಮಾಡಿ ಈ ಒಂದು ಧರ್ಮಶಾಸ್ತ್ರ ನಿಯಮಗಳ ಪ್ರಕಾರ, ಅಂದ್ರೆ ಏನು, ನಾವ್ ಏನ್ ಮಾಡ್ಬೇಕಂತೇಳಿ ನಾವು ಅನ್ಕೊಂತೀವೋ ಅದನ್ನ ನಮ್ಮೊಳಗೆ ಜೀವವುಳ್ಳ ಆತ್ಮ ಏನ್ ಮಾಡುತ್ತಂದ್ರೆ, ಬೇಡ, ದೇವ್ರಿಗೇನು ಇಷ್ಟ ಗೊತ್ತಾ, ಈ ರೀತಿ ಜೀವಿಸೋದೇ ದೇವ್ರಿಗೆ ಇಷ್ಟ. ದೇವರು ಈ ರೀತಿ ನಡೆ ಅಂತ ಹೇಳೋಣ, ಇದು ಪಾಪ, ಈ ರೀತಿ ಹೋಗ್ಬೇಡ, ಈ ರೀತಿ ನೀನು ಜೀವ್ಸ್ ಅಂತ ಹೇಳಿ ನಮ್ಮನ್ನ ತಾನು ಏನು ಅನ್ಕೊಂಡಿದ್ದಲ್ಲ ಅದ್ರ ಪ್ರಕಾರ, ದೇವ್ರ ನಿಯಮ ಏನೈತಲ್ಲ, ದೇವ್ರ ಉದ್ದೇಶ ಏನೈತಲ್ಲ ಅದ್ರ ಪ್ರಕಾರ ಪರಿಶುದ್ಧಾತ್ಮ ದೇವ್ರು ನಮ್ಮ ನಡೆಸ್ತಾನ. ಇವಾಗ ದೇವ್ರ ಸಂಕಲ್ಪ ನಡೆಯಕತ್ತೈತೆ, ದೇವ್ರ ಉದ್ದೇಶ ನಡೆಯಕತ್ತೈತೆ. ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಮೇನ್ ಕಾನ್ಸೆಪ್ಟ್ ಅಲ್ಲ ದೇವ್ರದ್ದು. ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋದ್ರೆ ಅದು ಏನ್ ಅಲ್ಲಿ ದೇವ್ರ ಉದ್ದೇಶ ಏನಂದ್ರೆ, ನನ್ನ ಗುಣಗಳು, ನನ್ನ ಸ್ವಭಾವಗಳು, ನಾನು ಹೆಂಗ್ ನೀತಿಯಾಗಿದ್ದೀನೋ, ನಾನು ಸೃಷ್ಟಿ ಮಾಡಿರೋ ಮಾನವನಲ್ಲಿ ಕೂಡ ಆ ನೀತಿ ನಾನು ನೋಡಬೇಕು. ನಾನು ಹೆಂಗ್ ಸತ್ಯವಾಗಿ ನಾನು ಇದೀನೋ ಆ ಸತ್ಯವೇ ನಾನು ಇವನಲ್ಲಿ ನೋಡಬೇಕು. ನಾನು ಹೆಂಗ ಪರಿಶುದ್ಧನಾಗಿದ್ದೀನೋ ಆ ಪರಿಶುದ್ಧತೆ ನಾನು ಇವನಲ್ಲಿ ನೋಡಬೇಕು. ಅದೇ ದೇವ್ರ ಮೇನ್ ಕಾನ್ಸೆಪ್ಟ್, ಅದೇ ದೇವ್ರ ಮೇನ್ ಉದ್ದೇಶ. ಅರ್ಥ ಆಯ್ತಾರ? ಅದಕ್ಕೆ ನಮ್ಮನ್ನ ನೂತನ ಸೃಷ್ಟಿಯಾಗಿ ಮಾಡೋಣ. ಪಾಪದ ಪಾಲಿಗೆ ನಾವು ಇನ್ನು ಸತ್ತು ಬಿಟ್ಟಿವಿ, ಇನ್ನ ಮರಣ ಆಗ್ಲೇಬೇಕು. ಮರಣ ಆತ ಹೋರೋಣ, ನಮ್ಮ ಮರಣ ನಮಗೆ ಬರುವ ಶಿಕ್ಷೆ ಆತ ಹೋರೋಣ. ಆತ ಮರಣಿಸಿ ನೀತಿ ನಮಗೆ ಕೊಟ್ಟು ಜೀವಂತವಾಗಿ ಆತ ಎದ್ದಾನ. ಹೆಂಗ ಆತ ಎದ್ದನೋ ಆ ರೀತಿಯಾಗಿ ನಾವು ನೂತನ ಸೃಷ್ಟಿಯಾಗಿ ನಮ್ಮನ್ನು ಮಾಡಿ, ಇವಾಗ ಆತ ಏನು ಅನ್ಕೊಂಡಿದ್ದಲ್ಲ ನಿಯಮ, ಅವ ಮಾನವನು ನೆರವೇರ್ಸಕ್ ಆಗಿಲ್ಲಲ್ಲ, ಅದನ್ನ ನಮ್ಮೆಲ್ಲರೂ ಇವಾಗ ಯಾರ್ಯಾರು ಕ್ರಿಸ್ತನಲ್ಲಿ ಬರ್ತಾರೋ, ಯಾರು ಕ್ರಿಸ್ತನಲ್ಲಿ ಐಕ್ಯತೆ ಆಗ್ಯಾರೋ, ಆ ನೂತನ ಸೃಷ್ಟಿಯಾಗಿ ಬಂದರೋ ಅವ್ರನ್ನೆಲ್ಲರನ್ನ ದೇವರು ಆ ಒಂದು ದೇವ್ರ ಉದ್ದೇಶ ಪ್ರಕಾರ ನಡೆಸ್ತಾನ ನನ್ನ ಮಾತು. ಆಮೇನ್, ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾನೆ, ನಾನು ಪರಿಶುದ್ಧನಾಗಿದ್ದೀನಿ, ನೀವು ಪರಿಶುದ್ಧರಾಗಿ ಜೀವಿಸ್ರಿ, ನನ್ನ ಆಜ್ಞೆಗಳು ನೀವು ಮೀರಬಾಡ್ರಿ. ಅದಕ್ಕೆ ಏನು ಅದಕ್ಕೆ ಸಹಾಯವಾಗಿ ಯಾರನ್ನಿಟ್ಟನ ಅಂದ್ರೆ ದೇವರು ನಮ್ಮಲ್ಲಿ ಪರಿಶುದ್ಧಾತ್ಮ ದೇವ್ರನ್ನಿಟ್ಟ. ಹಂಗೆ ಬಿಟ್ಟಿಲ್ಲ ದೇವ್ರು ನಮ್ಮನ್ನ, ಜೀವವುಳ್ಳ ಆತ್ಮ ನಮಗಿಟ್ಟ. ಜೀವಿಸ್ಬೇಕು, ದಿನ 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 ನೂತನವಾಗಿ ಜೀವಿಸ್ಬೇಕು. ನೂತನವಾಗಿ ನಾವು ಕ್ರಿಸ್ತನಲ್ಲಿ ನಾವು ಐಕ್ಯ ಆಗ್ಬೇಕು ಅಂತೇಳಿ ದೇವ್ರ ಉದ್ದೇಶ. ನೆಕ್ಸ್ಟ್, ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧವಾದ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು
ಮನಃಶಾಂತಿಯು ಆಗಿದೆ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರೆ. ಶರೀರ ಸಂಬಂಧಪಟ್ಟವ್ರು ಏನ್ ಮಾಡ್ತಾರೆ, ಅದ್ರ ಮೇಲೆ ಮನಸ್ಸಿಡ್ತಾರೆ. ಅರ್ಥ ಆಯ್ತು? ಇವಾಗ ನಾವು ಶರೀರ ಸಂಬಂಧಪಟ್ಟವ್ರಲ್ಲ ಅಂತ ಹೇಳ್ತಾರೆ ಪೌಲ್. ಅರ್ಥ ಆಯ್ತಾ? ಇವಾಗ ನಾವು ಕ್ರಿಸ್ತನಲ್ಲಿ ಬಂದ್ಬಿಟ್ಟಿವಿ, ನಾವು ಆತ್ಮ ಸಂಬಂಧವ್ರು. ಇವಾಗ ದೇವ್ರ ಆತ್ಮ ನಮ್ಮಲ್ಲಿದ್ದಾಗ ಆತ್ಮ ಸಂಬಂಧವಾದ ಆಲೋಚನೆ ಪ್ರಕಾರ ನಾವು ನಡಿಬೇಕು. ಅರ್ಥ ಆಯ್ತಾ? ಇವಾಗೆಲ್ಲ ನಮ್ಮನ್ನ ನೂತನ ಸೃಷ್ಟಿಯಾಗಿ ಮಾಡ್ಬಿಟ್ಟನ. ಹೆಂಗ್ ಮಾಡ್ಬಿಟ್ಟ? ನಾವು ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿ. ಅರ್ಥ ಆಯ್ತಾ? ಕ್ರಿಸ್ತನಲ್ಲಿ ಯಾರಿಲ್ಲೋ, ಲೋಕದಲ್ಲಿ ಯಾರು ಜೀವಿಸ್ತಿದಾರೋ, ಪಾಪದಲ್ಲಿ ಯಾರು ಜೀವಿಸ್ತಾರೋ ಅವರೆಲ್ಲರೂ ಲೋಕ ಸಂಬಂಧವಾದವರು, ಶರೀರ ಸಂಬಂಧವಾದವರು. ಶರೀರ ಸಂಬಂಧವಾದ ಆಲೋಚನೆ ಪ್ರಕಾರ ಜೀವಿಸ್ತಿರ್ತಾರ. ಆದ್ರೆ ನಾವೀಗ ಶರೀರ ಸಂಬಂಧವರಲ್ಲ. ಈಗ ನಾವು ನಮ್ಮನ್ನ ದೇವರು ನೀತಿ ಮಾರ್ಗದಲ್ಲಿ ನಡೆಸ್ತಾನೆ. ನಾವು ನೂತನ ಸೃಷ್ಟಿಯಾಗಿ ನಮ್ಮನ್ನು ಮಾಡೋಣ. ಇವಾಗ ನಾವು ಆತ್ಮ ಸಂಬಂಧವಾದವ್ರು. ಯಾಕಂದ್ರೆ ದೇವ್ರ ಆತ್ಮ ನಮ್ಮಲ್ಲೈತೆ. ನಾವು ಆತ್ಮಾನುಸಾರವಾಗಿ ನಡೆಯುವಂಥವ್ರಾಗಿರ್ಬೇಕು. ಆಮೇನ್? ಅರ್ಥ ಆಗತ್ತಾ? ಶರೀರ ಸಂಬಂಧವು ಅಂದ್ರೆ ಏನು, ಆತ್ಮ ಸಂಬಂಧವು ಅಂದ್ರೆ ಏನಂದ್ರೆ ನೋಡ್ರಿ, ಕೊಲಸಿ ಪತ್ರಿಕೆ ಪೇಜ್ ನಂಬರ್ 254. ಶರೀರ ಸಂಬಂಧ ಅಂದ್ರೆ ಭೂ ಸಂಬಂಧ ಅಂದ್ರೆ ಒಂದೇ. ಭೂ ಸಂಬಂಧದ ಮೇಲೆ ಈ ಭೂಲೋಕ ಸಂಬಂಧವಾದ ಮೇಲೆ ಇಟ್ಟರು. 3ನೇ ಅಧ್ಯಾಯ 5ನೇ ವಚನ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಏನು? ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸ್ಬೇಕಂತ. ಯಾವವು? ಜಾರತ್ವ, ಬಂಡುತನ, ಕಾಮಾಭಿಲೇಷ, ದುರಾಸೆ, ವಿಗ್ರಹಾರಾಧನೆಗಳು, ಲೋಭಗಳು, ಇವನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಅರ್ಥ ಆಯ್ತಾ? ಇವೆಲ್ಲ ಏನು ಶರೀರ ಸಂಬಂಧವಾದ ಕ್ರಿಯೆಗಳಿವ. ಅರ್ಥ ಆಯ್ತಾ? ಇವನ್ನೆಲ್ಲ ವಿಸರ್ಜಿಸಿ ಬಿಡ್ರಿ. ಇವೆಲ್ಲ ನಾವು ಶರೀರ ಸಂಬಂಧವಾಗಿ ಫಸ್ಟಿಗೆ ನಾವು ನಡ್ಕೊಂತಿದ್ವಲ್ಲ, ಅವಾಗ ಮಾಡ್ಬೇಕಾಗಿರೋ ಮಾಡ್ಬಿಟ್ಟಿವಿ ಇವು. ಅರ್ಥ ಆಯ್ತಾ? ಇವ್ ನಾವು ಶರೀರ ಸಂಬಂಧವಾದವ್ರಲ್ಲ, ನಾವು ಆತ್ಮ ಸಂಬಂಧವಾದವ್ರು ಅಂತ ಹೇಳ್ತಾನ ಪೌಲು. ಮತ್ತೆ ಆತ್ಮ ಸಂಬಂಧವಾಗಿರೋರು ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲೇ 12ನೇ ವಚನದಲ್ಲಿ ಹೇಳ್ತಾನ ನೋಡು. 12ನೇ ವಚನದಲ್ಲಿ ಮೇಲೆ ಫಸ್ಟಿಗೆ ಈಗಿರಲಾಗಿ, ಅದೇ ಕೊಲಸಿ ಪತ್ರಿಕೆ, ಈಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ದೇವರಿಂದ ನಾವು ಯಾರು ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವುನು ಕ್ಷಮಿಸಿರಿ. ಆಮೆನ್. ಹಲ್ಲೆಲೂಯಾ. ಇವೆಲ್ಲ ಆತ್ಮ ಸಂಬಂಧವಾದ ಕ್ರಿಯೆಗಳಿವು. ಹೆಂಗ? ಕನಿಕರ ಇರಬೇಕು, ದಯ ಇರಬೇಕು, ದೀನಭಾವ ಇರಬೇಕು, ಸಾತ್ವಿಕತೆ ಇರಬೇಕು, ದೀರ್ಘಶಾಂತಿ ಇರಬೇಕು, ಸದ್ಗುಣಗಳು ಇವೆಲ್ಲ ಧರಿಸ್ಕೊಳ್ಬೇಕು ನಾವು. ಮತ್ತೊಬ್ಬನಲ್ಲಿ ತಪ್ಪು ಹೊರಿಸಕ್ಕೆ ನಮಗೆ ಕಂಡ್ರು ಅವನ ಮೇಲೆ ತಪ್ಪು ಹೊರಿಸ್ದಂಗೆ ಕ್ಷಮಿಸ್ಬೇಕು. ಎದಕ್ಕಂದ್ರೆ ದೇವರು ನಮ್ಮನ್ನು ಕ್ಷಮಿಸನಲ್ಲ, ನಾವು ಕೂಡ ಪಾಪ ಮಾಡಿದವರಲ್ಲ. ಮತ್ತು ದೇವರು ನಮ್ಮನ್ನು ಕ್ಷಮಿಸಿದ ಮೇಲೆ ನಾವು ಇನ್ನೊಬ್ಬರನ್ನು ಕೂಡ ಹಂಗೆ ಕ್ಷಮಿಸ್ಬೇಕು. ಆ ಕ್ಷಮಿಸುವಂತ ಗುಣ ನಮ್ಮಲ್ಲಿ ಇರಬೇಕು. ಇವೆಲ್ಲ ಆತ್ಮ ಸಂಬಂಧವಾದ ಗುಣಗಳು. ಅದಕ್ಕೆ ಪೌಲ್ ಹೇಳ್ತಾನ, ಏನಂತ ಹೇಳ್ತಾನ? ಶರೀರ, ಇಲ್ಲಿ 8ನೇ ಅಧ್ಯಾಯ ಬಂದ್ಬಿಡ್ರಿ, ರೋಮ ಪತ್ರಿಕೆ. ಶರೀರ ಭಾವವನ್ನು ಅನುಸರಿಸುವವನು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೇ ಮನಸ್ಸಿಡ್ತಾನೆ. ಅರ್ಥ ಆಯ್ತಾ? ಪವಿತ್ರಾತ್ಮವನ್ನು ಅನುಸರಿಸುವವನು ಮೇಲೆ ಮನಸ್ಸಿಡ್ತಾನೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಆಮೇನ್. ಹಲ್ಲೆಲೂಯಾ. ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ದೇವರಿಗೆ ಶತ್ರುತ್ವವು. ಶರೀರ ಸಂಬಂಧ ಮೇಲೆ ಮನಸ್ಸಿಟ್ರೆ ಅದು ದೇವರಿಗೆ ಇಷ್ಟಕರವೂ ಆಗೋದಿಲ್ಲ, ಅದು ಶತ್ರು ಆಗ್ತೀರಿ. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ.
ಶರೀರ ಭಾವದಿಂದ ಭಾವಾಧೀನ ದೀನರ ದೇವರಿಗೆ ಮೆಚ್ಚುಗೆ ಆಗಿರಲಾರರು. ಅಂದ್ರೆ ಏನು? ಶರೀರ ಭಾವಗಳ ಮೇಲೆ ಮನಸ್ಸಿಡೋರು ದೇವರಿಗೆ ಶತ್ರುಗಳು. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ ಅಂತ, ಒಳಪಡುವುದಕ್ಕಾಗುವುದಿಲ್ಲ ಅಂತ ಹೇಳ್ತಾನೆ. ಎರಡು ಸ್ಟೇಟ್ಮೆಂಟ್ ಕೊಡ್ತಾನ. ಅರ್ಥ ಆಯ್ತಾ? ಏನಂತ ಹೇಳ್ತಾನ? ಒಳಪಡುವುದಿಲ್ಲ, ಒಳಪಡಕ್ ಕೂಡ ಆಗೋದಿಲ್ಲ. ಅರ್ಥ ಆಯ್ತಾ? ಕ್ರಿಸ್ತನ ಬಿಟ್ಟು ನೀವು ಜೀವಿಸಿರಂದ್ರೆ ನೀವು ಇದನ್ನ ನಾನು ದೇವ್ರಿಗೆ ಮೆಚ್ಚಿಸ್ತೀನಿ, ನಾನು ದೇವ್ರಿಗೆ ಇಷ್ಟಕರವಾಗಿ ನಾನು ಜೀವಿಸ್ತೀನಿ, ನಾನು ಈ ಪಾಪಲಿದ್ದ ನಾನು ಹೊರಗೆ ಬರ್ತೀನಿ ಅಂದ್ರೆ ಅದು ಒಳಪಡಕ್ ಆಗೋದಿಲ್ಲ ಅಂತ ಹೇಳ್ತಾನ ಪೌಲು. ಅರ್ಥ ಆಯ್ತಾ? ಹೆಂಗ ಆಗ್ತದಪ್ಪ? ಮತ್ತೆ ಕ್ರಿಸ್ತನಲ್ಲೇ ಬರ್ಬೇಕು. ಮತ್ತೆ ನೀವು ಕ್ರಿಸ್ತನಲ್ಲೇ ಬರ್ಬೇಕು. ದೇವ್ರ ಆತ್ಮನ ಹೊಂದ್ಕೋಬೇಕು. ದೇವ್ರ ಆತ್ಮ ನಮ್ಮಲ್ಲಿ ಕಳಿಸ್ತಾನ. ದೇವ್ರ ಆತ್ಮ ನಮ್ಮಲ್ಲಿ ಇದ್ದಾಗ ಇವನ್ನೆಲ್ಲ ನಾವು ಜಯಿಸ್ತೀವಿ. ದೇವ್ರಿಗೆ ಇಷ್ಟಕರವಾಗಿ ನಡ್ಕಂತೀವಿ. ಹೆಂಗ್ ಇಷ್ಟಕರವಾಗಿ ನಡ್ಕಂತೀವಿ ಅಂದ್ರೆ ಪವಿತ್ರಾತ್ಮಾನುಸಾರವಾಗಿ ನಡ್ಕಂತೀವಿ. ಎದಕ್ಕಂದ್ರೆ ಶರೀರ ಸಂಬಂಧವಾಗಿರೋನು ಶರೀರ ಸಂಬಂಧವಾದ ಆಲೋಚನೆ ಪ್ರಕಾರ ಜೀವಿಸ್ತಾನ ಅವನು ಮತ್ತೆ ನಾನು ಶರೀರ ಸಂಬಂಧವಾಗಿ ಇದ್ದು ಆಯ್ತು ನಾನು ಹಿಂಗ್ ಜೀವಿಸ್ತೀನಿ, ನೀತಿಯಾಗಿ ಜೀವಿಸ್ತೀನಿ, ನ್ಯಾಯವಾಗಿ ಜೀವಿಸ್ತೀನಿ ಅಂದ್ರೆ ಅವನ ಕೈಲಿ ಆಗೋದಿಲ್ಲ. ಅವ್ನು ಮಾಡ್ಬೇಕಂದ್ರೂ ಕೂಡ ಅವನ ಕೈಲಿ ಆಗೋದಿಲ್ಲ. ಅದನ್ನೇ ಹೇಳ್ತಾನೆ ಇಲ್ಲಿ ಪೌಲು. ಏನಂತ ಹೇಳ್ತಾನ? ನೋಡು, ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ ಅಂತ ಹೇಳ್ತಾನ. ಕ್ರಿಸ್ತನ ಬಿಟ್ಟು ನಾವು ನೀತಿವಂತರಾಗಿ ಜೀವಿಸ್ತೀವಿ, ಕ್ರಿಸ್ತನ ಬಿಟ್ಟು ನಾವು ಒಳ್ಳೆಯರಾಗಿ ಜೀವಿಸ್ತೀವಿ, ಕ್ರಿಸ್ತನ ಬಿಟ್ಟು ನಾವು ದೇವ್ರಿಗೆ ಇಷ್ಟಕರವಾಗಿ ಜೀವಿಸ್ತೀವಿ ಅಂದ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ಶರೀರ ಸಂಬಂಧವಾಗಿ ಇರ್ತಾನ ಅವನು. ಶರೀರ ಸಂಬಂಧವಾಗಿರೋನು ಶರೀರ ಸಂಬಂಧ ಮೇಲೆ ಆಲೋಚನೆ. ಯಾಕಂದ್ರೆ ಶರೀರ ಏನ್ ಮಾಡ್ತಿರುತ್ತ ಅವನ್ನ ವಶಪಡಿಸ್ಕೊಂತಿರ್ತ. ಅದಕ್ಕೆ ಪೌಲ ಏನಂತ ಹೇಳ್ತಾನ? ನಾನು ಏನು ಮಾಡ್ಬೇಕು ಅನ್ಕೊಂತೀನಿ ಅದು ನನ್ನ ಕೈಲಿ ಮಾಡೋಕ್ಕಾಗೋದು. ಎದಕ್ಕಂದ್ರೆ ಶರೀರದಲ್ಲಿರೋ ಆ ಅವಯವಗಳು ನನ್ನ ಏನ್ ಮಾಡ್ತದವ? ಎಳ್ಕೊಂಡೋಗಿ ಮತ್ತೆ ಪಾಪ ಸ್ವಭಾವ ಒಪ್ಪಿಸ್ತದವ. ಅದಕ್ಕೆ ಹೇಳ್ತೇನೆ, ಅಯ್ಯೋ ಇದ್ರಾಗಿದ್ದ ನಾನು ಬಿಡಿಸೋರು ಯಾರು? ಅರ್ಥ ಆಯ್ತಾ? ಕ್ರಿಸ್ತನಲ್ಲಿ ಬಂದಾಗನೇ ಅವರು ಅದ್ರಾಗಿದ್ದ ಬಿಡುಗಡೆ ಆಗ್ತಾರೆ. ಎದಕ್ಕಂದ್ರೆ ಅವಾಗ ನಮ್ಮ ಒಳಗೆ ಯಾರು ಬಂದಿರ್ತಾರ? ಪವಿತ್ರಾತ್ಮನ ಬಂದಿರ್ತಾರ. ಅವಾಗ ಪವಿತ್ರಾತ್ಮನ ಏನ್ ಮಾಡ್ತಾನ? ತನ್ನ ಆಲೋಚನೆ ಪ್ರಕಾರ ನಮ್ಮನ್ನು ನಡೆಸ್ತಾನ. ಆಮೇನ್. ಅದೇ ರೀತಿಯಲ್ಲಿ ನೆಕ್ಸ್ಟ್, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ನೋಡು, ನೀವು ನಿಮ್ಮಲ್ಲಿ ದೇವರ ಆತ್ಮ ಐತಂದ್ರೆ ನೀವು ಶರೀರ ಸಂಬಂಧಪಟ್ಟವರಲ್ಲ. ನೀವು ಅರ್ಥ ಆಯ್ತಾ? ಇನ್ನು ನಿಮ್ಮಲ್ಲಿ ದೇವರ ಆತ್ಮ ಅದನ, ಇನ್ನು ನೀವು ಶರೀರ ಸಂಬಂಧವಾಗಿ ಜೀವಿಸುವಂತವ್ರಲ್ಲ. ಅರ್ಥ ಆಯ್ತಾ? ಇನ್ನು ಅದ್ರ ಮೇಲೆ ನೀವು ಆಸೆ ಇಡಬೇಡ್ರಿ, ಅದ್ರ ಪ್ರಕಾರ ನೀವು ಜೀವಿಸೋಕೆ ಹೋಗ್ಬೇಡ್ರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಅರ್ಥ ಆಯ್ತಾ? ಶರೀರ ಸಂಬಂಧವಾದ ಮೇಲೆ ಆಲೋಚನೆ ಇಟ್ಕೊಂಡವನು ಅವನು ಶರೀರ ಸಂಬಂಧವಾಗಿ ಆಲೋಚನೆ ಇಟ್ಕೊಂಡಿರ್ತಾನೆ. ಅರ್ಥ ಆಯ್ತಾ? ಅವನು ದೇವ್ರ ನಿಯಮಕ್ಕೆ ಒಳಗಾಗೋದಿಲ್ಲ. ಅವನು ಯಾಕಂದ್ರೆ ಶರೀರ ಅವನು ಎಳ್ಕೊಂಡು ಹೋಗ್ತಿರ್ತದೆ ಪಾಪ ನಿಯಮಕ್ಕೆ. ಅವನು ದೇವ್ರ ನಿಯಮಕ್ಕೆ ಒಳಗಾಗೋದಿಲ್ಲ. ಆದ್ರೆ ದೇವ್ರ ಆತ್ಮ ನಮ್ಮಲ್ಲಿದ್ದಾಗ ಇವ್ನು ನೀವು ಶರೀರ ಸಂಬಂಧಪಟ್ಟವರಲ್ಲ. ದೇವ್ರ ಆತ್ಮ ಇಲ್ಲ ಅಂದ್ರೆ ಅವನು ಕ್ರಿಸ್ತನವನಲ್ಲ. ಅರ್ಥ ಆಯ್ತಾ? ದೇವ್ರ ಆತ್ಮ ಇಲ್ಲ ಅಂದ್ರೆ ಹೇಳ್ತಾನೆ, ದೇವ್ರ ಆತ್ಮ ಇಲ್ಲ ಅಂದ್ರೆ ಅವನು ಕ್ರಿಸ್ತನವನಲ್ಲ, ಶರೀರ ಸಂಬಂಧವಾದವನು. ಶರೀರ ಸಂಬಂಧವಾದವನು ಶರೀರ ಕ್ರಿಯೆಗಳು ಮಾಡಿ ಇಡ್ತಾನ. ಶರೀರ ಕ್ರಿಯೆಗಳು ಮಾಡಿ ಇಟ್ಟನು ದೇವ್ರ ಕೋಪ ಅವನ ಮೇಲೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಏನಂತ, ಫಸ್ಟ್ ನಾವು ಕ್ರಿಸ್ತನಲ್ಲಿ ಬರಬೇಕು. ಕ್ರಿಸ್ತನಲ್ಲಿ ಬಂದಾಗನೇ ಅದ್ರಾಗಿದ್ದ ನಮಗೆ ಬಿಡುಗಡೆ ಆಗ್ತದೆ ಆ ಪಾಪಲಿದ್ದ. ಅದ್ರ ಶರೀರ ಸಂಬಂಧದಿಂದ ನಾವು ಅದನ್ನು ಬಿಡುಗಡಾಗಿ ಆತ್ಮ ಸಂಬಂಧವ್ರು ಆಗ್ತೀವಿ. ಯಾಕಂದ್ರೆ ಆತ್ಮ ನಮ್ಮೊಳಗೆ ಬರುತ್ತೆ. ದೇವ್ರ ಆತ್ಮ ನಮ್ಮಲ್ಲಿದ್ದಾಗ ಆ ಪಾಪ ನಿಯಮಗಳಿಂದ ನಮ್ಮನ್ನು ಬಿಡಿಸ್ತದೆ ಅನ್ನೋದು. ಆಮೇನ್. ಅರ್ಥ ಆಯ್ತಾ? ನೆಕ್ಸ್ಟ್, ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಏನಂತ? ನೀವು ಕ್ರಿಸ್ತನಲ್ಲಿದ್ದರೆ ದೇಹ ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಅದು ನೀತಿನಲ್ಲಿ ಪವಿತ್ರಾತ್ಮ ದೇವ್ರು ನಮ್ಮನ್ನ ಜೀವಿಸ್ತಾನ. ಅರ್ಥ ಆಯ್ತಾ? ಶರೀರ ನಮ್ಮನ್ನ ಪಾಪ ನಿಯಮಕ್ಕೆ ಒಳಪಡಿಸ್ತದೆ. ದೇವ್ರ ಆತ್ಮ ನಮ್ಮನ್ನ ಜೀವಿಸ್ತಾನ, ನಮ್ಮೊಳಗ ನಡೆಸ್ತಾನ. ಅರ್ಥ ಆಯ್ತಾ? ಪಾಪ ನಿಯಮಗಳಲ್ಲಿ ನಡೀತಿರುವಾಗ ಮನುಷ್ಯನು ಅಕಸ್ಮಾತ್ ಏನಾದ್ರೂ ತಪ್ಪು ಮಾಡಿದ್ರು ಕೂಡ ಕಂಪಲ್ಸರಿ ದೇವ್ರ ತಗ ಬಂದು ನಾವು ತೊಳ್ಕೋಬೇಕು, ದೇವ್ರ ಆಶ್ರಯ ಕೋರ್ಬೇಕು, ಪಶ್ಚಾತ್ತಾಪ ಪಡಬೇಕು.
ಅರ್ಥ ಆಯ್ತಾ? ಪಶ್ಚಾತ್ತಾಪ ಪಟ್ಟಿಲ್ಲ ಅಂದರೆ ದೇವರು ಉಗ್ರತೆ ನಮ್ಮ ಮೇಲೆ ಬರ್ತದೆ. ಅರ್ಥ ಆಯ್ತಾ? ಪಶ್ಚಾತ್ತಾಪ ಕಂಪಲ್ಸರಿ ಪಡಬೇಕು. ಏನೇ ತಪ್ಪು ಮಾಡಿರಲಿ, ಪ್ರಭು ನಾನು ತಪ್ಪು ಮಾಡೀನಿ, ನನ್ನ ಕ್ಷಮಿಸು ಪ್ರಭು ಅಂತ ಹೇಳಿ ದೇವ್ರ ಹತ್ರ ಬಂದು ತನ್ನ ಸಿಲ್ವರ್ ರಕ್ತದಲ್ಲಿದ್ದ ನಾವು ತೊಳ್ಕೋಬೇಕು. ತೊಳ್ಕೊಂಡಿಲ್ಲ ಅಂದರೆ ನಾವು ಆತನವ್ರು ಆಗೋದಿಲ್ಲ. ಅರ್ಥ ಆಯ್ತಾ? ಆತನಲ್ಲಿ ನಮಗೆ ಸಾವಾಸ ಸಿಗೋದಿಲ್ಲ, ಪಾಲು ಸಿಗೋದಿಲ್ಲ. ಯಾಕಂದರೆ ಪೇತ್ರ ಕೂಡ ಅದೇ ಹೇಳುತ್ತಾನ ದೇವರು. ಓದ್ರಿ, ಅದನ್ನು ಓದಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 8ನೇ ವಚನ. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾನೆ ನೋಡು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲು ಇಲ್ಲ. ನಾನು ನಿನ್ನ ತೊಳೆದಿಲ್ಲ ಅಂದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲಪ್ಪ. ಅರ್ಥ ಆಯ್ತಾ? ನಾನು ನಿನ್ನ ತೊಳಿಬೇಕಷ್ಟೇ. ನೀವು ನನ್ನ ಹತ್ರ ಬರಬೇಕು. ಏನೇ ತಪ್ಪು ಮಾಡಿದ್ರು ನೀವು ನನ್ನ ಹತ್ರ ಬರಬೇಕು. ನಾನು ನಿಮ್ಮನ್ನು ತೊಳಿಬೇಕು, ಶುದ್ಧೀಕರಣ ಮಾಡಬೇಕು, ನಿಮ್ಮನ್ನು ಶುದ್ಧಿಪಡಿಸ್ಬೇಕು. ನಾನು ನನ್ನ ಹತ್ರ ನೀವು ತೊಳ್ಕೊಂಡಿಲ್ಲ ಅಂದರೆ ನನ್ನ ಹತ್ರ ನಿನಗೆ ಪಾಲಿಲ್ಲ. ಅರ್ಥ ಆಯ್ತಾ? ನಾವೇನು ತಪ್ಪು ಮಾಡ್ಬೇಕು, ನಾವು ಏನು ತಪ್ಪು ಮಾಡಿಬಿಡು, ನನ್ನಲ್ಲಿ ಏನು ತಪ್ಪಿಲ್ಲ ಅಂತೇಳಿ ನಾವು ಅನ್ಕೊಂಡಿವಿ ಅಂದ್ರೆ ಕೂಡ ಅದು ನಮ್ಮನ್ನು ನಾವು ಮೋಸ ಪಡಿಸ್ಕೊಂಡ ಕೂಡ ಅಂತ ಹೇಳ್ತಾನೆ ನೋಡಿ ಪೌಲ್. ನೋಡು, ಯೋಹಾನ ಅಂತ, ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಆದರೆ ಆತನು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡರೊಬ್ಬರು ಅನ್ಯೂನ್ಯತೆಯಲ್ಲಿ ಇದ್ದೇವೆ, ಮತ್ತು ಆತನ ಮಗನ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಯಾರು ನಮ್ಮನ್ನು ಶುದ್ಧಿ ಮಾಡ್ತಾರ? ಪಾಪಲಿದ್ದ ಯೇಸು ಸ್ವಾಮಿ ರಕ್ತ. ನೆಕ್ಸ್ಟ್ ಹೇಳ್ತಾನೆ ನೋಡು, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ನನ್ನಲ್ಲಿ ಪಾಪನೇ ಇಲ್ಲ ಅಂತೇಳಿ ನಾವು ಅನ್ಕೊಂಡ್ರೆ ನಮ್ಮನ್ನು ನಾವು ಮೋಸಪಡಿಸ್ಕೊಂತೀವಂತ. ಅರ್ಥ ಆಯ್ತಾ? ನಮ್ಮಲ್ಲಿ ಸತ್ಯ ಇಲ್ಲ ಅಂತ. ಅದೇ ರೀತಿಯಲ್ಲಿ ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೆನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ನಾವು ಏನೇ ಬೈ ಮಿಸ್ಟೇಕ್ ತಪ್ಪು ಮಾಡಿದ್ರು ನಾವು ಹೋಗಿ ದೇವ್ರ ಹತ್ರ ತೊಳ್ಕೋಬೇಕು, ಶುದ್ಧೀಕರಣ ಆಗಬೇಕು. ನೀನು ನನ್ನ ಹತ್ರ ಬಂದಿಲ್ಲ ಅಂದರೆ, ನಾನು ನಿನ್ನ ತೊಳೆದಿಲ್ಲ ಅಂದರೆ ನೀನು ನನಗೆ ಪಾಲು ಸಿಗೋದಿಲ್ಲ ನನ್ನಲ್ಲಿ. ಅರ್ಥ ಆಯ್ತಾ? ಇನ್ನೊಂದು ಹೇಳ್ತೀನಿ ನೋಡು, ಆತ್ಮೀಯ ಜೀವಿತದಲ್ಲಿ ನಾವು ಇದ್ದಾಗ, ನಾವು ತಪ್ಪು ಮಾಡಿದಾಗ ನಾವು ನಾವು ದೂರ ಅಂದರೆ ತಂದೆಲಿದ್ದ ನಾವು ದೂರ ಆಗೋದಿಲ್ಲ. ತಂದೆಗೆ ನಾವು ಬದ್ಧರಾಗಿರ್ತೀವಿ, ಆದರೆ ದೇವ್ರ ಸಾವಾಸದಲ್ಲಿ ದೂರ ಆಗ್ತೀವಿ. ಅರ್ಥ ಆಯ್ತಾ? ದೇವ್ರ ಸಾವಾಸದಲ್ಲಿ ದೂರ ಆಗ್ತೀವಿ. ಅರ್ಥ ಆಯ್ತಾ? ಅದನ್ನೇ ನಾವು ಏನು ಮಾಡ್ಬೇಕಂದ್ರೆ ದೇವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳಬೇಕು. ಕೇಳಿ, ಪ್ರಭಾ ತಪ್ಪು ಮಾಡಿ ನನಗೆ ಕ್ಷಮಿಸು ಅಂತ ಹೇಳಿದಾಗ ಮತ್ತೆ ದೇವ್ರು ನಮ್ಮನ್ನು ಕನಿಕರಿಸಿ ತನ್ನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ಮತ್ತೆ ಆತನ ಸಾವಾಸದಲ್ಲಿ ನಮ್ಮನ್ನು ಸೇರಿಸ್ಕೊಂತಾನ. ಅರ್ಥ ಆಯ್ತಾ? ಸಾವಾಸದಲ್ಲಿ ನಾವು ಇರಬೇಕು. ಅದನ್ನೇ ಇಲ್ಲಿ ಹೇಳ್ತಾನ, ನಾನು ನನ್ನ ಆತ್ಮ ನಿನ್ನಲ್ಲಿದ್ದಾಗ ನಿನ್ನ ನೀತಿ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಅಂದರೆ ನೀತಿಲಿದ್ದ ನೀವು ಜೀವಿಸ್ತೀರಿ, ನನ್ನ ಆತ್ಮಲಿದ್ದ. ಯೇಸುವನ್ನು ಸತ್ತದರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯದೇಹಗಳನ್ನು ಸಹ ಬದುಕಿಸುವನು. ಅಂದ್ರೆ ಏನು? ಯೇಸು ಸ್ವಾಮಿ ದೇವರ ಆತ್ಮ ಹೆಂಗೆ ಯೇಸು ಸ್ವಾಮಿನ ಪುನರುತ್ಥಾನಾಗಿ ಎದ್ದಳ್ಸನೋ, ಆ ಆತ್ಮ ನಮ್ಮಲ್ಲಿ ಇದ್ದಾಗ, ನಮ್ಮಲ್ಲಿ ಐತಲ್ಲ ಇವಾಗ, ಆ ಆತ್ಮ ನಮ್ಮನ್ನು ಏನು ಮಾಡ್ತಂತ, ಈ ದೇಹಗಳನ್ನ ಹೆಂಗೆ ಯೇಸು ಸ್ವಾಮಿ ಪುನರುತ್ಥಾನಾಗಿ ಎದ್ದನೋ ಹಂಗ ಆತ ರಾಕಡದಲ್ಲಿ, ಎರಡನೇ ರಾಕಡದಲ್ಲಿ ನಮ್ಮನ್ನು ಆ ರೀತಿ ಮಹಿಮೆಗಾಗಿ ಎದ್ದಾಳಿಸ್ತಾನ. ಆಮೆನ್. ಅರ್ಥ ಆಯ್ತಾ? ದೇವ್ರ ಆತ್ಮ ನೋಡಿ ನಮ್ಮನ್ನ ಎಲ್ಲವರೆಗೆ ಅಂದ್ರೆ ಲಾಸ್ಟಿಗೆ ದೇವ್ರ ರಾಕಡವರೆಗೂ ಕೂಡ ನಮ್ಮಲ್ಲಿದ್ದು ನಮಗೆ ಆತಗೆ ಇಷ್ಟಕರವಾಗಿ ದೇವ್ರು ನಮ್ಮನ್ನು ನಡೆಸ್ತದ. ತಾನು ನಮ್ಮನ್ನ ಸರಿಪಡಿಸಿ ಕ್ರಿಸ್ತು ರೂಪದಲ್ಲಿ ನಮ್ಮನ್ನ ತರಿಸೋವರೆಗೆ ದೇವರಾತ್ಮ
ನಮ್ಮನ್ನು ನಡೆಸ್ತಾನೇ ಇರ್ತಾನೆ ದೇವ್ರು ಆ ಕಡೆವರೆಗೂ. ಅದು ಬಂದಾಗ ನಮ್ಮನ್ನು ಮಹಿಮೆ ಸ್ವರೂಪವಾಗಿ ನಮ್ಮನ್ನು ಮಾಡಿ ದೇವರಲ್ಲಿ ಕನೆಕ್ಟ್ ಮಾಡ್ತಾನೆ. ಆಮೇನ್, ಹಲ್ಲೆಲೂಯಾ. ಹೀಗಿರಲಾಗಿ ಸಹೋದರರೇ, ನಾವು ಅಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮನ ಸಾರವಾದ ನಡೆಯುವ ಅಂಗಿನಲ್ಲಿ ಇದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸುವ ಬದುಕುವೆ ಅಂಗಿನಲ್ಲಿಲ್ಲ. ಅಂದ್ರೆ ನಾವು ಶರೀರ ಸಂಬಂಧವಾದ ಅಂಗಿನಲ್ಲಿಲ್ಲ. ಇದಕ್ಕಿಂತ ಮುಂಚೆ ಇದ್ವಿ. ಹೆಂಗ? ಶರೀರ ಸಂಬಂಧವಾದ ಅಂಗಿನಲ್ಲಿದ್ವಿ. ಶರೀರ ನಮ್ಮನ್ನು ಆಳ್ತಿತ್ತು, ಶರೀರ ನಮ್ಮನ್ನು ಹಿಡ್ಕೊಂಡು ವಶಪಡಿಸ್ತಿತ್ತು, ಪಾಪಕ್ಕೆ ಬಾ ಎಳ್ಕೊಂಡು ಹೋಗ್ತಿತ್ತು. ಪಾಪ ಮಾಡು, ಪಾಪ ಮಾಡು, ಇದು ಮಾಡು, ನೀನು ಅದು ಮಾಡು, ಇದು ಮಾಡು ಅಂತೇಳಿ ನಮ್ಮನ್ನ ಎಳ್ಕೊಂಡು ಹೋಗ್ತಿತ್ತು. ಆದ್ರೆ ನಾವು ಹಂಗಿಲ್ಲ. ಇವಾಗ ಆತ್ಮ ಅಂಗಿನಲ್ಲಿ ಇದ್ವಿ. ಅಂದ್ರೆ ಏನು? ಅವಾಗ ಹೆಂಗಿತ್ತಂದ್ರೆ, ಹೆಂಗ್ ಮಾಡ್ತಿತ್ತಂದ್ರೆ ಪಾಪ ನಮ್ಮನ್ನ ಒಂದು ಕಮಾಂಡರ್ ಆಗಿ ಒಂದು ಸ್ಟಿಕ್ ಇಟ್ಕೊಂಡು ಟೀಚರ್ಸ್ ಏನ್ ಮಾಡ್ತಿರ್ತಾರೆ ಹೇಳು, ಏಯ್ ಮಾಡಿದನ್ನು ಹಂಗ ಆಳ್ತಿತ್ತು ನಮ್ಮನ್ನ ಪಾಪ. ಅರ್ಥ ಆಗತ್ತಾ? ಶರೀರದಲ್ಲಿ ಸಂಬಂಧವಾಗಿ ನಾವು ಇರುವಾಗ ಪಾಪ ನಮ್ಮನ್ನ ಹೆಂಗ ಆಳ್ತಿತ್ತಂದ್ರೆ, ಒಂದು ಸ್ಟಿಕ್ ಇಟ್ಕೊಂಡು ಇದು ಮಾಡಂದ್ರೆ ಮಾಡ್ಬೇಕಷ್ಟೇ, ಅದು ಮಾಡ್ಲೇಬೇಕು, ಹಂಗ ನಮ್ಮನ್ನು ನಡೆಸ್ತಿತ್ತದು. ಇವಾಗ ನಾವು ಹಂಗಿಲ್ಲ, ಶರೀರ ಸಂಬಂಧವಾಗಿಲ್ಲ, ನಾವು ಆತ್ಮ ಸಂಬಂಧವಾಗಿದ್ವಿ. ಆತ್ಮ ಸಂಬಂಧವಾಗಿದ್ದಾಗ ಪಾಪ ನಮ್ಮಲ್ಲಿ ಏನ್ ಮಾಡ್ತೈತಂದ್ರೆ, ಒಂದು ಲೆಟರ್ ಬರೀತೈತೆ ಅಷ್ಟೇ. ಲೆಟರ್ ಇದನ್ನ ಮಾಡು, ರಿಕ್ವೆಸ್ಟ್ ಲೆಟರ್ ಬರೀತೈತೆ. ಅದಕ್ಕೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಅದಕ್ಕಿಂತ ಮುಂಚೆ ಅಧಿಕಾರ ಇತ್ತು ಶರೀರದಲ್ಲಿದ್ದಾಗ. ಅರ್ಥ ಆಯ್ತಾ? ಶರೀರ ನಿಯಮಗಳು ನಮ್ಮಲ್ಲಿದ್ದಾಗ, ಆ ಪಾಪ ನಿಯಮಗಳು ನಮ್ಮಲ್ಲಿದ್ದಾಗ ಅದು ನಮ್ಮ ಮೇಲೆ ಅಧಿಕಾರ ಚಲಿಸಿತ್ತು. ಇವಾಗ ಯೇಸು ಸ್ವಾಮಿ ಏನ್ ಮಾಡೋಣ? ಆ ಪಾಪ, ನಮ್ಮ ಮೇಲಿರೋ ಪಾಪನ ಆತ ಹೊರಿ ಆ ಬರುವ ಶಿಕ್ಷೆ ಆತ ಅನುಭವಿಸೋಣ. ನಮಗೆ ಬರೋ ಶಿಕ್ಷೆ ಆತ ಅನುಭವಿಸೋಣ. ನಮ್ಮನ್ನ ಅದ್ರಾಗಿದ್ದು ಬಿಡುಗಡೆ ಮಾಡೋಣ. ಬಿಡುಗಡೆ ಮಾಡಿ ತನ್ನ ಆತ್ಮ ನಮ್ಮಲ್ಲಿ ಇಟ್ಟಾನ. ಆಮೇನ್. ಇವಾಗ ಆತ್ಮ ಏಳುಬಡಿ ಮಾಡ್ತೈತೆ, ಅದು ನಮ್ಮನ್ನ ರಿಕ್ವೆಸ್ಟ್ ಮಾಡ್ತೈತೆ. ಅರ್ಥ ಆಯ್ತು? ಅದು ಏಳುಬಡಿ ಮಾಡಕ್ಕಿಲ್ಲ. ಇವಾಗ ನಮ್ಮ ಆತ್ಮ ನಾವ್ ಹೆಂಗ ನಡೆಸ್ತತೋ ಹಂಗ ಶರೀರವು ನಡೀತೈತೆ. ಅರ್ಥ ಆಯ್ತಾ? ನಮ್ಮ ಒಂದು ಕಂಟ್ರೋಲ್ ಬರ್ತದೆ. ಮೊನ್ನೆ ನಿನ್ನೇನೋ ಮಾತಾಡಿದ್ವಿ, ನಾವು ಎಷ್ಟು ಶರೀರದಲ್ಲಿ ಆತ್ಮದಲ್ಲಿ ನಾವು ಬಲ ಪಡ್ತೀವೋ, ಎಷ್ಟು ಅಭಿಷೇಕ ನಾವು ಹೊಂದ್ಕೊಂತೀವೋ, ಅಷ್ಟು ಶರೀರ ನಮ್ಮ ಕಂಟ್ರೋಲಿಗೆ ಬರ್ತದೆ. ಅದು ಕಂಟ್ರೋಲ್. ಯಾಕಂದ್ರೆ ಕಂಟ್ರೋಲಿಗೆ ಬರಬೇಕಂದ್ರೆ ನಾವು ಫಸ್ಟ್ ಆತ್ಮ ಸಂಬಂಧವಾಗಿರ್ಬೇಕು. ಶರೀರ ಸಂಬಂಧವಾಗಿದ್ರೆ ಕಂಟ್ರೋಲಿಗೆ ಬರೋದಿಲ್ಲ. ಅದು ಎಷ್ಟೇ ಕಂಟ್ರೋಲ್ ಮಾಡಕ್ ಹೋದ್ರೆ ಎಂತ ಒಂದು ವ್ಯಕ್ತಿಗಾದ್ರೂ ಕೂಡ ಅದು ಬರಕ್ ಸಾಧ್ಯ ಇಲ್ಲ. ಅದೇ ಹೇಳ್ತಾನೆ ಪೌಲಿಲ್, ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ದೇವ್ರ ಆತ್ಮ ನಮ್ಮಲ್ಲಿ ಬರಬೇಕು, ದೇವ್ರ ಆತ್ಮ ಬಲ ಪಡಬೇಕು. ಎದಕ್ಕಂದ್ರೆ ಮನುಷ್ಯನು ಶರೀರದಲ್ಲಿ ಪಾಪ ಬಂದ್ಬಿಟ್ಟೆ, ಸ್ವಭಾವ ಬಂದ್ಬಿಟ್ಟದ. ಅದಷ್ಟು ಜಲ್ದಿ ಹೋಗೋದೇ ಇಲ್ಲ. ಅದು ಹೋಗ್ಬೇಕಂದ್ರೆ ಮತ್ತೆ ದೇವ್ರ ಆತ್ಮ ನಮ್ಮಲ್ಲಿ ಬರಬೇಕು. ಅದಕ್ಕೆ ಪೌಲ್ ಹೇಳ್ತಾನಿಲ್ಲ. ನೆಕ್ಸ್ಟ್, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮ ದೇಹದಿಂದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಹೆಂಗ್ ಜೀವಿಸ್ಬೇಕಪ್ಪ? ಇವಾಗ ಇದನ್ನ ನಾವು ಶರೀರ ಸಂಬಂಧವಾಗಿ ಬದುಕಿದ್ರೆ ಸಾಯ್ತೀವಿ ಅಂತ ಹೇಳ್ತಿದ್ವಿ. ಮತ್ತೆ ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳು ನಾಶ ಮಾಡುವುದಾದ್ರೆ ಹೆಂಗ ನಾಶ ಮಾಡಬೇಕು ಅಂದ್ರೆ, ಭೂ ಸಂಬಂಧವಾದ ಆಲೋಚನೆ ಪ್ರಕಾರ ನಾವು ಜೀವಿಸುವಂತರಾಗಿರಬಾರ್ದು. ಅರ್ಥ ಆಯ್ತಾ? ಶರೀರ ಸಂಬಂಧವಾದ ಆಲೋಚನೆ ಪ್ರಕಾರ ನಾವು ಜೀವಿಸುವಂತರಾಗಿರಬಾರ್ದು. ಮತ್ತೆ ಹೆಂಗೆ ಜೀವಿಸ್ಬೇಕಂದ್ರೆ, ಪರ ಸಂಬಂಧವಾದ ಆಲೋಚನೆ ಪ್ರಕಾರ ನಾವು ಜೀವಿಸುವಂತರಾಗಿರ್ಬೇಕು. ಅರ್ಥ ಆಯ್ತಾ? ಪರಲೋಕಕ್ಕೆ ಏನಿಷ್ಟ, ನಮ್ಮ ದೇವ್ರಿಗೆ ಏನಿಷ್ಟ, ಪರಲೋಕ ಸಂಬಂಧವಾದ ಆಲೋಚನೆ ಪ್ರಕಾರ ನಾವು ಜೀವಿಸೋದಾದ್ರೆ ಇದನ್ನ ನಾವು ಜಯಿಸ್ತೀವಿ. ಆಮೇನ್. ಅರ್ಥ ಆಯ್ತಾ? ಇದನ್ನ ನಾವು ಇಲ್ಲಿದ್ ನಾವು ದೃಷ್ಟಿ ಇಟ್ಟಿವಂದ್ರೆ ಇದನ್ನ ಜಯಿಸಕ್ ನಮ್ಮ ಕೈಲಿ ಆಗೋದಿಲ್ಲ. ಅದಕ್ಕೆ ಪೌಲ್ ಹೇಳ್ತಾನ, ಏನಂತ ಹೇಳ್ತಾನ? ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದ್ರೆ ನೀವು ಜೀವಿಸ್ತೀರಿ. ಇವನ್ ನಾಶ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ, ಇಲ್ಲಿ ಇರೋ ಆಲೋಚನೆ ಪ್ರಕಾರ ಈ ಲೋಕ ಸಂಬಂಧವಾದ ಈ ಜಂಜಾಟನಲ್ಲಿ ಇದನ್ನ ನೋಡ್ಕಂತಿದ್ದೀವಿ ಅಂದ್ರೆ ಇದನ್ನ ಜಯಿಸಕ್ ನಾವು ಆಗೋದಿಲ್ಲ, ಜೀವಿಸಕ್ ಆಗೋದಿಲ್ಲ. ನಾವು ಹೆಂಗಿರ್ಬೇಕಂದ್ರೆ ಪರಸಂಬಂಧವಾದ ಆಲೋಚನೆ ಪ್ರಕಾರ ನಾವು ಜೀವಿಸುವಂತರಾಗಿರ್ಬೇಕು. ಆತನ ಆಲೋಚನೆ ಪ್ರಕಾರ, ಆತ ಆಜ್ಞೆಗಳಿಗೆ, ಆ ಒಂದು ಉದ್ದೇಶ ಏನಿಟ್ಟಾನ ದೇವರು, ಅದರ ಪ್ರಕಾರ ನಾವು ನಡೆಯುವಂತರ ನಮ್ಮ ದೃಷ್ಟಿಯೆಲ್ಲ ಅಲ್ಲಿ ನಾವು ಇಟ್ಟಾಗ ಇವ್ನ ನಾವು ಜಯಿಸ್ತೀವಿ. ಇವ್ ನಮ್ಗೆ ಲೆಕ್ಕಕ್ಕಿರೋದಿಲ್ಲ ನಮ್ಮ ಮಾತು. ಅರ್ಥ ಆಯ್ತಾ? ಹಂಗ ನಾವು ಜಯಿಸುವಂತವರಾಗಿರ್ಬೇಕು. ಪವಿತ್ರಾತ್ಮ ದೇವ್ರು ನಮ್ಮನ್ನ ಯಾವಾಗ್ಲೂ ದೇವ್ರ ಮೇಲೆ ಕನೆಕ್ಟ್ ಮಾಡ್ತಾನೆ. ನಾವ್ ಹೆಂಗೇ ನಾವು ಮಿಸ್ಗೈಡ್ ಹಾಕೋದ್ರು ಮತ್ತೆ ದೇವ್ರನ್ನಲ್ಲೇ ಕನೆಕ್ಟ್ ಮಾಡಕ್ ನೋಡ್ತಾನೆ. ಅದಕ್ಕೆ ಪವಿತ್ರಾತ್ಮನಿಗೆ ನಾವು ಲೋಬಡುವಂತವರಾಗಿರ್ಬೇಕು.
ಪವಿತ್ರಾತ್ಮ ದೇವರಿಗೆ ನಾವು ಲೋಬಟ್ಟಿವಿ ಅಂದ್ರೆ ಆತ ನಮ್ಮನ್ನ ಪರಸಂಬಂಧವಾದ ಆಲೋಚನೆ ಪ್ರಕಾರ ನಡೆಸ್ತಾನೆ. ಅವಾಗ ನಾವು ಇದನ್ನ ಜಯಿಸ್ತೀವಿ, ಲೋಕ ಸಂಬಂಧವಾದ ಜಯಿಸ್ತೀವಿ. ಲಾಸ್ಟ್ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಹ್ಮ್ ಅವರು ದೇವರ ಮಕ್ಕಳು. ದೇವರ ಮಕ್ಕಳವರು. ಇವೆಲ್ಲ ನಾವೆಲ್ಲ ದೇವರ ಆತ್ಮನಲ್ಲಿದ್ದ ನಾವಿದೀವಿ. ನಾವೆಲ್ಲರೂ ಯಾರು? ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವವು ನಾವು ದೇವರಿಗೆ ಅಪ್ಪ ತಂದೆ ಎಂದು ಕೂಗುತ್ತೇವೆ. ಹಲ್ಲೆಲೂಯಾ. ಏನಂತ ಹೇಳ್ತಾನ? ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿರೋರಲ್ಲ. ನೀವು ಭಯ ಬೀಳಕ ದಾಸನ ಭಾವದಲ್ಲಿ ಹೊಂದಿರೋರಲ್ಲ. ಪೌಲ್ ಅವಾಗ ಬೈಬಲ್ ಅದೇ ಹೇಳ್ತಾನ, ಅಯ್ಯೋ ಈ ಒಂದು ದುರಸ್ಥರಿಂದ ನನ್ನ ಬಿಡಿಸೋರು ಯಾರು ಅಂತ ಬೈಬಲ್ ಅಂದ್ರೆ ಬೈಬಲ್ ಅಂತಾಗ ನಾವು ದಾಸನರಲ್ಲ. ನಾವು ಇವಾಗ ಅದು ನಮ್ಮ ದಾಸನಾಗೆ ಎಳ್ಕೊಂಡು ಹೋಗ್ತಿತ್ತು ಪಾಪ. ನೀವು ದಾಸನವರಲ್ಲ ಇವು. ನಾವು ಬೈಬಲ್ ಇಲ್ಲ ನಮಗೆ. ನಾವಿವಾಗ ಯಾರು? ದೇವರ ಮಕ್ಕಳು. ನಾವು ದೇವರ ಆತ್ಮ ನಮ್ಮಲ್ಲಿದೆ, ನಾವು ದೇವರ ಮಕ್ಕಳು. ಅರ್ಥ ಆಯ್ತಾ? ದೇವರ ಮಕ್ಕಳಾದ್ಮೇಲೆ ನಾವು ಅದಕ್ಕೆ ನಾವು ಅಪ್ಪ ತಂದೆ ಅಂತ ನಾವು ಅಂತೀವಿ. ಪವಿತ್ರಾತ್ಮ ದೇವರು ನಮ್ಮಲ್ಲಾಗ ಏನ್ ಮಾಡ್ತಾರೆ? ನಾವು ಇನ್ನ ದೇವ್ರ ಸ್ವಾಸ್ಥ್ಯ, ನಾವಿನ್ನ ದೇವ್ರ ಮಕ್ಕಳು. ಇನ್ನು ಭಯಪಡೋ ಅವಶ್ಯಕತೆ ಇಲ್ಲ ನಮಗೆ. ಯಾಕಂದ್ರೆ ಅದ್ರಾಗಿದ್ದ ದೇವ್ರು ನಮ್ಮನ್ನು ಬಿಡಿಸ್ಬಿಟ್ಟಾರ. ಶರೀರ ಸಂಬಂಧವಾಗಿರೋರಲ್ಲ ನಾವು, ಆತ್ಮ ಸಂಬಂಧವಾಗಿರೋರು ನಾವು ದೇವರ ಮಕ್ಕಳಿನ್ನ. ಅದಕ್ಕೆ ಬೈಬಲ್ ಅವಶ್ಯಕತೆ ನಮಗಿಲ್ಲ. ಅದನ್ನ ನಾವು ಜಯಿಸ್ಬಿಟ್ಟಿವಿ. ದೇವ್ರ ಅದ್ರಾಗಿದ್ದ ನಮ್ಗೆ ಜಯ ಕೊಟ್ಟುಬಿಟ್ಟಾರ. ಆತ್ಮ ನಮ್ಮನ್ನು ನೀವು ನಡೆಸಕತ್ತೆ, ಜೀವಗಳು ಆತ್ಮ ನಮ್ಮನ್ನು ನಡೆಸಕತ್ತೆ. ಅದಕ್ಕೆ ನಾವು ದೇವ್ರನ್ನ ತಂದೆ ಅಪ್ಪ ಅಂತೇಳಿ ಕರಿತಿದೀವಿ ಅಂತ ಹೇಳ್ತಾನ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾನ. ನಾವು ದೇವರ ಮಕ್ಕಳಂತ ಯಾರು ಸಾಕ್ಷಿ ಹೇಳ್ತಾರ? ನಮ್ಮಲ್ಲಿರೋ ಆತ್ಮನೇ, ದೇವರ ಆತ್ಮನೇ ಸಾಕ್ಷಿ ಹೇಳ್ತಾನ ನಮ್ಮ ಆತ್ಮಗೆ ಕನೆಕ್ಟ್ ಆಗಿ. ಯಾಕಂದ್ರೆ ಆತ ಎಲ್ಲ ಗೊತ್ತಲ್ಲ, ನಮ್ಮ ನಡೆಸ್ತಿರದೆ ಆತಲ್ಲ. ಅರ್ಥ ಆಯ್ತಾ? ಅದೇ ನಮ್ಮ ಬಗ್ಗೆ ಸಾಕ್ಷಿ ಹೇಳ್ತಾರಂತ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಹಲ್ಲೆಲೂಯಾ. ಅದಾದ ಮೇಲೆ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರ ಬಾಧ್ಯರು. ಅಂದ್ರೆ ಏನು? ನಾವು ಮಕ್ಕಳಾಗಿವಂದ್ರೆ ದೇವ್ರ ಬಾಧ್ಯರು ಅಂದ್ರೆ ದೇವ್ರ ಸ್ವಾಸ್ಥ್ಯ ನಾವು. ಅರ್ಥ ಆಯ್ತಾ? ಅದೇ ಹೇಳ್ತಾನ ಇಲ್ಲಿ. ಯೇಸುಸ್ವಾಮಿ ಬಾಧೆ ಪಟ್ಟಣ. ಹೆಂಗ ನೋಡು, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನೀವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲೂ ಪಾಲುಗಾರರಾಗುವು. ಅಂದ್ರೆ ಯೇಸುಸ್ವಾಮಿ ಇಲ್ಲಿ ಬಂದಾಗ ಏನ್ ಮಾಡೋಣ? ಏನಾಗೈತೆ? ಹಿಂಸೆ ಕೊಟ್ಟಾರ ಯೇಸುಸ್ವಾಮಿ, ಬಾಧೆ ಪಟ್ಟಣ. ಯೇಸುಸ್ವಾಮಿ ಬಾಧೆ ಪಟ್ಟಣ, ನಮಗ್ ಕೂಡ ಬಾಧೆ ಬರ್ತಾವ. ಅರ್ಥ ಆಯ್ತಾ? ಬರೋದಿಲ್ಲ ಅಂತಲ್ಲ. ಯೇಸುಸ್ವಾಮಿನೇ ಬಾಧೆ ಪಟ್ಟಣ, ಯೇಸುಸ್ವಾಮಿಗೆ ದುಃಖ ಬಂದವ, ಯೇಸುಸ್ವಾಮಿಗೆ ಆ ಒಂದು ಮಾರ್ಗದಲ್ಲಿ ನಡೆದಾನಂದ್ರೆ ನಮ್ಮನ್ನು ಕೂಡ ದೇವರು ಆ ಮಾರ್ಗದಲ್ಲಿ ನಡೆಸ್ತಾನೆ. ಅರ್ಥ ಆಯ್ತಾ? ಮತ್ತೆ ಯೇಸುಸ್ವಾಮಿ ಹೆಂಗ ಪುನರುತ್ಥಾನಾಗಿ ಎದ್ದಾನ, ಹಂಗ ನಮ್ಮನ್ನು ಕೂಡ ಪುನರುತ್ಥಾನಾಗಿ ದೇವರು ಎದ್ದಾಳಿಸ್ತಾನ. ಆಮೇನ್. ಅರ್ಥ ಆಯ್ತಾ? ಯೇಸುಸ್ವಾಮಿ ಹೆಂಗ ದೇವರಿಗೆ ಮಗನಾಗಿದ್ದಾನೋ ಹಂಗ ನಾವು ಆತರಿಗೆ ಮಗನಾಗಿರ್ತೀವಿ. ಯೇಸುಸ್ವಾಮಿ ಹೆಂಗ ಪರಿಶುದ್ಧನಾಗಿದ್ದಾನೋ ಹಂಗ ನಾವು ಪರಿಶುದ್ಧನಾಗಿ ದೇವ್ರ ನಮ್ಮನ್ನು ಮಾಡ್ತಾನೆ. ಯೇಸುಸ್ವಾಮಿ ಹೆಂಗ ಸಿಂಹಾಸನ ಮೇಲೆ ಕೂತದನೋ ಹಂಗ ದೇವ್ರು ನಮ್ಮನ್ನು ಕೂಡ ಸಿಂಹಾಸನ ಮೇಲೆ ಕುಂದಿರ್ಸ್ತಾನ. ಆಮೇನ್. ಅರ್ಥ ಆಯ್ತಾ? ಯೇಸುಸ್ವಾಮಿಗೆ ಏನೇನು ಕೊಟ್ಟವು ಅಧಿಕಾರ, ಯೇಸುಸ್ವಾಮಿ ಅಧಿಕಾರ ಹೆಂಗ ಅಲ್ಲಿ ರಾಜ್ಯ ನಡೆಸ್ತಾನ ಹಂಗ ನಮ್ಮನ್ನು ಕೂಡ ಕುಂದಿರ್ಸ್ಕೊಂಡು ರಾಜ್ಯ ನಡೆಸ್ತಾನ. ಬೈಬಲ್ಗೆಲ್ಲ ಐತೆ, ಹೌದಾ ಇಲ್ಲ? ಹಂಗೆ ಆ ಬಾಧ್ಯತೆ ನಮಗೆ ಕೊಟ್ಟಾನ ದೇವ್ರು. ಮಗನ ಬಾಧ್ಯತೆ ಇದು. ತಂದೆಗೆ ಏನಿರ್ತದೋ ಅದನ್ನೆಲ್ಲ ಮಗನಿಗೆ ಬರ್ತದೆ. ಅರ್ಥ ಆಯ್ತಾ? ಹೌದಾ ಇಲ್ಲ? ಅದು ನ್ಯಾಯ. ಅದು ಹಂಗ ಮಕ್ಕಳಿಗೆ ಬರ್ತದ. ಅದು ತಂದೆಗೆ ಏನೇನದಾವೋ ಅವೆಲ್ಲ ಮಕ್ಳಿಗೆ ಕೊಡ್ತೀನಿ ಅಂತ. ಅಂದ್ರೆ ಯೇಸುಸ್ವಾಮಿಗೆ ಏನೇನದಾವ ಅವೆಲ್ಲ ನಮಗೆ ಕೊಡ್ತಾನ. ಅದನ್ನೇ ಹೇಳ್ತಾನ. ಆಮೇಲೆ ಎಂತ ಒಂದು ಭಾಗ್ಯ, ಎಂತ ಒಂದು ಸೌಭಾಗ್ಯ ಅನ್ಬೇಕು. ಹೌದಾ ಇಲ್ಲ? ನೋಡಿ, ಎಲ್ಲಿದ್ದ ಎಲ್ಲಿ ಕರ್ಕೊಂಬರ್ತಾನೆ. ಎಷ್ಟೊಂದು ಟಾಪಿಕ್ನ ಇಷ್ಟು ಎದಕ್ಕೆ ವಿವರಿಸ್ತದಾನಂದ್ರೆ ದೇವರು ತನ್ನ ಪ್ರೀತಿನ ತಿಳಿಯಪಡಿಸ್ತಾನ, ಅರ್ಥ ಆಗಂಗ ತಿಳಿಯಪಡಿಸ್ತಾನ. ಅರ್ಥ ಆಯ್ತಾ? ನಾನು ಎಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತಾ ಅಂತ ಹೇಳಿ
ಅಷ್ಟು ವಿವರಾಗಿ ನಮಗೆ ತಿಳಿಸಕ್ಕೆ ದೇವ್ರ ಪ್ರಯತ್ನ ಪಡ್ತಾನೆ. ಅದಕ್ಕಿಂತ ಮುಂಚೆ 7ನೇ ಅಧ್ಯಾಯದಲ್ಲಿ ಹೆಂಗಿತ್ತು ಪರಿಸ್ಥಿತಿ, ನಾವು ಯಾರು ನಮ್ಮನ್ನು ಕಾಪಾಡ್ತಾರ ಅನ್ನೋ ಒಂದು ಶರೀರ ಭಾವದಲ್ಲಿ ಇದ್ದೋ ಅಂತ ನಮ್ಮನ್ನ ತಾನು ಅದರಾಗಿದ್ದ ನಮ್ಮನ್ನು ಬಿಡಿಸಿ ಆತ್ಮನಲ್ಲಿ ನಮ್ಮನ್ನ ಇಟ್ಟು ದೇವ್ರ ಆತ್ಮ ನಮ್ಮಲ್ಲಿಗಿಟ್ಟು ನಮ್ಮನ್ನ ಹೆಂಗೆ ನಡೆಸ್ತಾನೆ ಅಂದ್ರೆ ಲಾಸ್ಟಿಗೆ ತನ್ನ ಮಕ್ಕಳ ಬಾಧ್ಯತೆ ಹೆಂಗ ಮಗನಿಗೆ ತಂದೆ ಹೆಂಗ ಸ್ವಾಸ್ಥ್ಯ ಮಗನಿಗೆ ಬರ್ತದೋ ಅದು ಕೂಡ ನಾನು ನಿಮಗೆ ಕೊಡ್ತೀನಿ, ಜಯಿಸ್ತೀರಿ ನೀವು. ಇನ್ನು ಅದ್ರಾಗ ನೀವು ಸತ್ತು ಬಿಟ್ಟಿರಿ, ನಾನು ಜಯಿಸ್ತೀನಿ కాబట్టి ನೀವು ಜಯಿಸ್ತೀರಿ. ಶರೀರ ಸಂಬಂಧವಾಗಿರೋರಲ್ಲ, ಇವಾಗ ನೀವು ಆತ್ಮ ಸಂಬಂಧವಾಗಿರೋರು. ನೀವು ಶರೀರ ಸಂಬಂಧವಾಗಿ ಆಲೋಚನೆ ಮಾಡೋಕೆ ಹೋಗ್ರಿ, ಅದ್ರ ಮೇಲೆ ಮನಸ್ಸಿಡ್ಬೇಡ್ರಿ, ಆತ್ಮ ಸಂಬಂಧವಾಗಿ ಮನಸ್ಸಿಡ್ರಿ, ಶರೀರ ನಿಮ್ಮ ಕಂಟ್ರೋಲಿಗೆ ಬರ್ತದೆ. ಆಮೇನ್. ಅದನ್ನೇ ಹೇಳ್ತಾನೆ ಪೌಲ್. ಅರ್ಥ ಆಯ್ತಲ್ಲ? ಸರಿ.